ಫೋಟೋಗ್ರಫಿ ಮಾಡಲೇಬೇಕು ಹೇಳಿ ನನಗೆ ಬದುಕಲಿಕ್ಕೆ ಬೇಕಾಗಿ, ಇಲ್ಲದ್ರೆ ನಾನು ಆರ್ಟಿಸ್ಟ್ ಆಗ್ಲಿಕ್ಕೆ ಹೋಗ್ತಿದ್ದಿಲ್ಲ. ನನಗೆ ನನ್ನ ಸಮಯದಲ್ಲಿ ಯಾರು ನನಗೆ ಕಲಿಸಿಕೊಡುವವರು ಯಾರು ಇರಲಾಯ್ತು. ಡೆವಲಪಿಂಗ್ ಎಲ್ಲ ಕಲಿತೆ, ಬಾಕಿದ್ದೆಲ್ಲ ನನಗೆ ಹಳೆಯ ಪುಸ್ತಕ ಮ್ಯಾಗಝೀನು ಅದರೆಲ್ಲ ನೋಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ ನಾನು ಕಲ್ತದ್ದು. ಶ್ರವಣಬೆಳಗೊಳದ ಸ್ವಾಮೀಜಿ ಅವರು, ಹೌದೌದು, ಈಗಲೂ ಅವರು ಯೂಸ್ ಮಾಡಿದ್ದು ಅದೇ ಫೋಟೋವನ್ನ ಮದರ್ ತೆರೇಸಾ ತೆರೇಸಾ, ರಾಜೀವ್ ಗಾಂಧಿ ಅವರದ್ದು, ಇಂದಿರಾ ಗಾಂಧಿ ಅವರದ್ದು, ಶಿವರಾಮ್ ಕಾರಂತರದ್ದು, ಪತ್ರಿಕೆಯಲ್ಲಿ ಇರುವಾಗ ಎಲ್ಲ ಸಿಕ್ಕಿದವರು. ಶಿವರಾಮ್ ಕಾರಂತರ, ಡಾಕ್ಟರ್ ಬಿ ಎಂ ಹೆಗಡೆ ಅವರು, ಅಂದ್ರೆ ಅವರು ಅದೇ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಐಕಾನಿಕ್ ಫೋಟೋಸ್. ಅದು ಉಳಿದದಕ್ಕಿಂತ ಭಿನ್ನ ಆಗಿರ್ಬೇಕು ಹೇಳಿ ನನಗೆ ಮೊದಲು ಯಾವ ವಿಷಯದಲ್ಲೂ ನಾನು ಹಾಗೆ, ಅದು ವಿಭಿನ್ನ ಆಗಿರ್ಬೇಕು. ನಾನು 10ರೊಟ್ಟಿಗೆ 11 ಆಗಬಾರ್ದು, ನಾನು ಇನ್ನೊಂದೇ ಆಗಬೇಕಲ್ಲ, ನಾನು ಮೊದಲಿಂದ ನನ್ನ ಪಾಲಿಸಿ. ನಮ್ಮ ಶಾಲೆಯಿಂದ ಹೋಗಿ ಸೈಂಟ್ ಆಗ್ನೆಸ್ನಲ್ಲಿ ನಮಗೆ ಶಾಲೆಗೆ ಶೀಲ್ಡ್ ಸಿಕ್ಕಿದ್ದಕ್ಕೆ ಮಾಸ್ಟ್ರು ಮೆರವಣಿಗೆಯಲ್ಲಿ ಬ್ಯಾಂಡ್ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಬಂದಿದ್ದಾರೆ. ಮಾರನೇ ದಿನ ಅರ್ಧ ದಿನ ರಜೆ ಕೊಟ್ಟಿದ್ದಾರೆ ಶಾಲೆಯಲ್ಲಿ. ಆಗ ಫಸ್ಟ್ ಟೈಮ್ ಅದು. ಹಾಗೆ ಎಷ್ಟು 500 ರೂಪಾಯಿಗೆ ನಾನು ಕ್ಯಾಮರಾ ತಗೊಂಡು. ಯಾವುದು ಅದು ಯಶಿಕಾ ಮ್ಯಾಟ್ ಹೇಳಿ 120 ಕ್ಯಾಮರಾ ಹೇಳ್ತದೆ. ಅದು 12 ಫೋಟೋ ಬರುವಂತ. ನಾನು ಸ್ಟಾರ್ಟ್ ಮಾಡಿದ್ದೆ, ಅದು 30 ರೂಪಾಯಿ ಬಾಡಿಗೆ. 30 ರೂಪಾಯಿ ಬಾಡಿಗೆಯಲ್ಲಿ ನಾನು 25-30 ವರ್ಷ ಅಲ್ಲೇ ಇದ್ದೆ. 30 ರೂಪಾಯಿ ಬಾಡಿಗೆಯಲ್ಲಿ. ಅದು ಹೇಗೆ ಹೇಳಿದ್ರೆ ವೆರಂಡ ಮಾತ್ರ, ಅಲ್ಲಿ ಲೈಟ್ ಅದು ಇದೆಲ್ಲ ಏನಿಲ್ಲ. ಒಂದು ಕಡೆ ಓಪನ್ ಇತ್ತು, ಅದರಿಂದ ಬೆಳಕು ಬೀಳ್ತಾ ಇತ್ತು. ನಾನು ಅದನ್ನು ಉಪಯೋಗಿಸಿ ನಾನು ಫೋಟೋ ತೆಗಿತಾ ಇದ್ದೆ, ಪೋರ್ಟ್ರೇಟ್ ಮಾಡ್ತಾ ಇದ್ದೆ. ನೀವು ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನಿಮ್ಗೆ ಪೇಮೆಂಟ್ ಎಷ್ಟಿತ್ತು ಸರ್? ಆಗಲ್ಲ, ಎಲ್ಲಿ ಒಂದು ಫೋಟೋಕ್ಕೆ 6 ರೂಪಾಯಿ 7 ರೂಪಾಯಿ 7 ರೂಪಾಯಿ ಒಂದು ಇದಕ್ಕೆ. ಸರ್ ಈಗೆಲ್ಲ ಸ್ವಲ್ಪ ಮಂಗ ಮಾಡ್ಬೋದು, ಅಂದ್ರೆ ಹೇಗಂದ್ರೆ ಒಂದು 4 ಜನ ಬೇಕು ಒಂದು ಫೋಟೋಗೆ, ಒಬ್ರು ಬಂದಿರೋದಿಲ್ಲ, ಇನ್ನೊಂದು ಫೋಟೋ ತೆಗೆ ಸೈಡ್ ಅಲ್ಲಿ. ಆ ಕಾಲದಲ್ಲಿ ಆಗ್ತಿತ್ತ? ಮಾಡ್ತಿದ್ದೇವೆ ನಾವು. ಮಾಡ್ಲಿಕ್ಕೆ ಅದು ಡಾರ್ಕ್ ರೂಮ್ ಮಾಡ್ಲಿಕ್ಕೆ ಆಗ್ತದೆ, ಅದು ಆಗ್ತದೆ. ಕೆಲವು ಫಂಕ್ಷನ್ ಮದುವೆದಲ್ಲೆಲ್ಲ ಕಣ್ಣು ಮುಚ್ಚಿ ಎಲ್ಲ ಇರ್ತಾರೆ, ಅದನ್ನ ನಾವು ಕಣ್ಣು ಬೇರೆ ದಿನ ತೆಗೆದು ಕಡೆಗೆ ಹಾಕಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲೋ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತಿತ್ತು. ಆಗ ಅವರು ಯಾವುದೋ ಒಂದು ಫಂಕ್ಷನ್ ಬಂದು ವಾಪಸ್ ಹೋಗುವಾಗ ಹೆಲಿಕಾಪ್ಟರ್ನಲ್ಲಿ ಹೋದದ್ದು. ಅವರು ಹೆಲಿಕಾಪ್ಟರ್ ಅವರೇ ಡ್ರೈವ್ ಮಾಡ್ತಿದ್ರು, ಕೂತ್ಕೊಂಡಿದ್ರು. ಆಚೆಯಲ್ಲಿ ಬಂಗಾರಪ್ಪ ಇದ್ರು, ಹಿಂದೆ ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ ಎಲ್ಲ. ಹಾಗೆ ಯಾರು ಫೋಟೋಗ್ರಾಫರ್ ಇಲ್ಲ. ನಾನು ಮೆಲ್ಲ ಈಚೆ ಬಂದೆ, ಸರ್ ಐ ವಾಂಟ್ ಎ ಫೋಟೋಗ್ರಾಫರ್. ಅವರು ಖುಷಿ ಹೇಳಿದೆ, ನಗಾಡಿದ್ರು. ಅದು ಹೇಳುವಾಗ ಒಂದು ಇನ್ಸಿಡೆಂಟ್ ನೆನಪಾಯ್ತು. ನಮ್ಮ ಆಗ ಒಬ್ರು DC ಇದ್ರು, ಅವರು ನಮ್ಮನ್ನೆಲ್ಲ ಅವರೆಲ್ಲ ಹಿಂದೆ ನಿಲ್ತಿದ್ರು, ನಾವು ಎದುರು ಹೋಗ್ತಿದ್ದೆ. ನಿಮ್ಮದು ಚಾನ್ಸ್ ಮಾರ್ರೆ, ಒಂದು ಕ್ಯಾಮರಾ ಇದ್ರೆ ನಾನು ಸಹ ಬರ್ತಿದ್ದೆ ಎದುರು. ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಎಲ್ಲ ಇದು ಬಿಡ್ತಾರಲ್ಲ. ನಾನು ಹೇಳಿದೆ, ಹೌದು ಸರ್, ನಾಳೆ ಫೋಟೋ ಬರೋದು ನಿಮ್ದಲ್ಲ, ನಂದು ಬರ್ತದ. ಹಾಗೆ ಫಸ್ಟ್ ಟೈಮ್ ನೀವು ಫೋಟೋಗ್ರಫಿ ಎಕ್ಸಿಬಿಷನ್ ನಂದೇ ಫಸ್ಟ್ ಟೈಮ್ ಮಾಡಿದ್ದು. ಅದರಂತ ಕೆಲವರು ಮಾಡಿದ್ದಾರೆ ವಿದೌಟ್ ಫ್ಲಾಶ್, ಲಭ್ಯ ಬೆಳಕಿನಲ್ಲಿ. ನನಗೆ ನನ್ನ ಮೊದಲಿಂದ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು, ಲಭ್ಯ ಬೆಳಕಿನಲ್ಲಿ ತೆಗೆಯುವುದು. ಯಾವುದು ಫ್ಲಾಶ್ ಯೂಸ್ ಮಾಡಿದೆ ನಾನು. ಫ್ಲಾಶ್ ಮದುವೆಗೂ ಸಮೇತ ನಾನು ಫ್ಲಾಶ್ ಯೂಸ್ ಮಾಡ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇದು ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತಿನ ನಮ್ಮ ಅತಿಥಿ ಒಬ್ಬ ಮಾಸ್ಟರ್ ಫೋಟೋಗ್ರಾಫರ್. ಇವರ ಹೆಸರು ಪ್ರಾಯಶಃ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರಲಿಕ್ಕಿಲ್ಲ, ಅಟ್ಲೀಸ್ಟ್ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಅಂತ ಹೇಳಬೇಕು. ನಮ್ಮ ಹೆಸರು ಹೇಳಿದ ತಕ್ಷಣ ನಮ್ಮ ಕೆಲಸ ಏನು ಅಂತ ಮಾತಾಡಬೇಕಂತೆ. ಅಂಥ ಸಾಧನೆಯನ್ನು ಮಾಡಿರುವ 50 ವರ್ಷಗಳ ಸುದೀರ್ಘ ಅನುಭವವನ್ನು ಪಡೆದಿರುವಂತಹ ಯಜ್ಞ ಮಂಗಳೂರು ಸರ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಾವು ಅವ್ರ ಜೊತೆ ಕೂತು ಮಾತಾಡ್ತಾ ಇದ್ದೇವೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಯಾಕೆ ವಾಯ್ಸ್ ಸ್ವಲ್ಪ ಡಲ್ ಆಯ್ತಲ್ಲ? ನಮಸ್ಕಾರ ಅಂತ. ಆರಾಮ ಸರ್? ಎಷ್ಟು ವರ್ಷ ಈಗ? ನನಗೆ 76. 76. ಒಂದು ಚೂರು ಗೊತ್ತಾಗೋದಿಲ್ಲ ನೋಡಿ. ಹಾಗೆ ಎಲ್ಲ ವ್ಯಾಯಾಮ ಎಲ್ಲ ಮಾಡ್ತಾ ಇರ್ತೇನೆ ನಾನು. ಹೌದಾ? ಮಾಡ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ ನಾನು. 5 ಗಂಟೆಗೆ ಎದ್ದು ನಾನು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಅದೆಲ್ಲ ಇದೆ. ಮತ್ತು ಗಿಡಗಳಿಗೆ ನೀರು ಹಾಕೋದು ಅದು ಬೆಳಿಗ್ಗೆ ಅದೇ ಶುರು ಆಗ್ತದೆ. ಈಗ ಬೇರೆ ಕೆಲಸ ಇಲ್ಲದ್ರೆ ಅದೇ ಮಾಡ್ತಾ ಇರ್ತೇನೆ. ಮತ್ತೆ ಇಲ್ಲದ್ರೆ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ನನ್ನ ಹಳೆಯ ಫೋಟೋಗಳನ್ನೆಲ್ಲ ತೆಗೆದು ಕರೆಕ್ಷನ್ ಮಾಡ್ತಾ ಇರ್ತೇನೆ. ನಾನು ತೆಗೆದ ನನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ನ ರಾಶಿಗಳೇ ಇದೆ ನನಗೆ, ಅದನ್ನೆಲ್ಲ ಎಡಿಟ್ ಮಾಡಲಿಕ್ಕೆ ಈಗ ಸಮಯ ಅದೇ ಇದು ಮಾಡೋದು ನಾನು. ಓಕೆ, ಹಾಗೆ ಒಟ್ಟು ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ವೆರಿ ನೈಸ್. ನಾನು ಸರ್ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ, ಹಿರಿಯ ಫೋಟೋಗ್ರಾಫರ್ಸ್ ಜೊತೆ ಮಾತಾಡ್ತಾ ಇದ್ದೆ, ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೆ. ಯಾಕಂತಂದರೆ ಅವರು ಅವರು ಫೀಲ್ಡಿಗೆ ಬಂದಾಗ ನಾನು ಹುಟ್ಟಿಯೂ ಇರಲಿಲ್ಲ. ಹಾಗಾಗಿ ಅವ್ರ ಜೊತೆ ಕೂತು ಮಾತಾಡುವಾಗ ಒಂದಷ್ಟು ವಿಚಾರ ನನ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಓದ್ತಾ ಇರ್ಬೇಕಾದ್ರೆ ನನಗೊಂದು 4 ಸಾಲು ಸಿಕ್ತು. ಅದು ಏನು ಹೇಳುತ್ತೆ ಅಂತಂದರೆ, ಕೇವಲ 12 ಫೋಟೋ ತೆಗೆಯಬಲ್ಲಂತಹ ಕಪ್ಪು ಬಿಳುಪಿನ ಪೆಂಟಾಕ್ಸ್ ಕ್ಯಾಮ್ರಾದಿಂದ ತೊಡಗಿ ಆಧುನಿಕ ಕ್ಯಾಮ್ರಾಗಳಲ್ಲಿ ಕಳೆದ 50 ವರ್ಷಗಳಲ್ಲಿ
ಅವರು ಸೆರೆ ಹಿಡಿದ ಚಿತ್ರಗಳಿಗೆ ಲೆಕ್ಕ ಇಲ್ಲ. ಕಾಸರಗೋಡಿನಿಂದ ಶಿವಮೊಗ್ಗವರೆಗೆ ಆಯಾ ಕಾಲಕ್ಕೆ ನಡೆದಂತಹ ಎಲ್ಲ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಆಗುಹೋಗುಗಳಿಗೆ ಯಜ್ಞ ಅವರು ಸಾಕ್ಷಿಯಾಗಿದ್ದಾರೆ. ಸ್ವತಃ ಕಪ್ಪು ಬಿಳುಪು ಚಿತ್ರಗಳನ್ನು ಪ್ರಿಂಟ್ ಹಾಕೋದ್ರಿಂದ ಹಿಡಿದು ಇಂದಿನ ಡಿಜಿಟಲ್ವರೆಗೆ ಬೆಳೆದು ನಿಂತಿದ್ದಾರೆ. ಮಂಗಳೂರು ನಗರ, ದಕ್ಷಿಣ ಕನ್ನಡ ಬೆಳೆದು ಅಭಿವೃದ್ಧಿ ಹೊಂದಿದ ಹಂತ ಹಂತಕ್ಕೂ ಅವರು ಸಾಕ್ಷಿಯಾಗಿದ್ದಾರೆ. ಅವೆಲ್ಲದರ ಅಭೂತಪೂರ್ವ ಚಿತ್ರ ಸಂಗ್ರಹ ಅವರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇನ್ನೇನು ಬೇಕು ನಿಮ್ಮ ಪರಿಚಯಕ್ಕೆ? ಸಾಕು, ಇಷ್ಟೇ ಅಲ್ಲ, ಜನರಿಗೆ ಗೊತ್ತಾಗ್ತದೆ. ಈಗಿನ ಜನರೇಷನ್ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ನಾನು ಪತ್ರಿಕೆ ಬಿಟ್ಟು ಒಂದು 20 ವರ್ಷ ಆಯ್ತಲ್ಲ, ಹಾಗೆ ಹಿಂದಿನ ತಲೆಮಾರಿನವರಿಗೆ ಎಲ್ರಿಗೂ ಗೊತ್ತು. ನನಗೆ ಹೆಚ್ಚಿನವರಿಗೆ ಹೇಗೆ ಹೇಳಿದ್ರೆ ನನ್ನ ಹೆಸರು ಗೊತ್ತಿರ್ತು, ನಾನು ಯಾರು ಅಂತ ಗೊತ್ತಿರೋದು. ಕೆಲವು ಹೆಚ್ಚಿನ ನೀವೇ ಅಂತ ಕೇಳಲಿಕ್ಕೆ ಉಂಟವರು ಎಲ್ಲ. ಯಾಕಂದ್ರೆ ನಿಮ್ ಫೋಟೋ ಬರುವಾಗ ಬಯಲನ್ನು ಇರ್ತಿತ್ತಲ್ಲ, ಚಿತ್ರ ಯಜ್ಞ ಮಂಗಳೂರು ಅಂತ. ಓಕೆ ಸರ್, 50 ವರ್ಷಗಳ ಸುದೀರ್ಘ ಅನುಭವ, ಒಂದು ಸಾರ್ಥಕ ಭಾವ. ಈ ಸಾರ್ಥಕ ಭಾವ ಹೇಗಿರುತ್ತೆ ಸರ್? ಅಲ್ಲ, ನಾನು ಮಾಡಿದ ಕೆಲಸ ನನಗೆ ತೃಪ್ತಿ ತಂದು ಕೊಟ್ಟಿದೆ. ನಾನು ಎಲ್ಲ ಹೆಚ್ಚು ನಾನು ಕಲಿತುಕೊಂಡು ಮಾಡಿದ್ದು. ನನಗೆ ನನ್ನ ಸಮಯದಲ್ಲಿ ಯಾರು ನನಗೆ ಕಲಿಸಿಕೊಡುವವರು ಯಾರು ಇರಲಾಯಿತು. ಡೆವಲಪಿಂಗ್ ಎಲ್ಲ ಕಲಿತೆ, ಬಾಕಿದ್ದೆಲ್ಲ ನನಗೆ ಹಳೆಯ ಪುಸ್ತಕ, ಮ್ಯಾಗಝೀನು ಅದರೆಲ್ಲ ನೋಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ ನಾನು ಕಲಿತದ್ದು. ನಾನು ಪ್ರತಿಯೊಂದು ಅದು ಆ ರೀತಿ ಯಾಕೆ ಮಾಡಬಾರ್ದು ಅಂತ ಹೇಳಿಕೊಂಡು ಮಾಡಿಕೊಂಡೇ ಕಲಿತದ್ರಿಂದ ನನಗೆ ಈಗಲೂ ನಾನು ಕಲಿತಾ ಇದ್ದೇನೆ ಡಿಜಿಟಲ್ನಲ್ಲಿ. ಹೌದು, ಕಂಪ್ಯೂಟರ್ನಲ್ಲಿ ನನಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳಿರ್ತವೆ ನೋಡಿ. ನಾನು ಡಿಜಿಟಲ್ ಎಡಿಟ್ ಮಾಡಲಿಕ್ಕೆಲ್ಲ ಕಲಿತಾ ಇರ್ತೇನೆ ನಾನು. ನಮಗೆ ಹೊಸ ನಾನು ಬ್ಯಾಂಗ್ಳೂರಿನಿಂದ ಹೋದರೆ ಅಲ್ಲಿ ಮಾರ್ಗ ಬದಿಯಲ್ಲೆಲ್ಲ ಹಳೆಯ ಮ್ಯಾಗಝೀನ್ ಎಲ್ಲ ಮಾರ್ತಾ ಇದ್ದದ್ದು, ಫೋಟೋಗ್ರಫಿ ಮ್ಯಾಗಝೀನ್ ಎಲ್ಲ. ಅದು 5 ರೂಪಾಯಿಗೆ ಕೊಡ್ತಾ ಇದ್ರು, 5-10 ರೂಪಾಯಿಗೆಲ್ಲ. ನಾನು ಅಟ್ಟಿ ಹಿಡಿದವನು ಬರ್ತಾ ಇದ್ದೆ. ನನ್ನದು ಇದು ಹೇಳಿದರೆ, ನಿಮಗೆ ಗೊತ್ತಿಲ್ಲದ ಒಂದು ವಿಷಯ ಒಂದು ಪುಸ್ತಕದಲ್ಲಿ ಸಿಕ್ಕಿ ಸಾಕಲ್ಲ. ನನಗೆ ಗೊತ್ತಿಲ್ಲದ ವಿಷಯ, ನನ್ನ ಪಾಲಿಸಿ ಹಾಗೆ. ಅದು ಗೊತ್ತಿಲ್ಲದ 1-2 ವಿಷಯ ನನಗೆ ಗೊತ್ತಾಗ್ತದೆ ನೋಡಿ, ಅದಕ್ಕೆ ಬೇಕಾಗಿ ತರ್ತಾ ಇದ್ದೆ ನಾನು. ಆದ್ರೆ ಹಾಗೆ ನಾನು ನನ್ನ ಜ್ಞಾನ ವೃದ್ಧಿ ಆಗ್ಲಿಕ್ಕೆ ಕಾರಣ ಫೋಟೋಗ್ರಫಿ ಬಗ್ಗೆ ಟ್ರಯಲ್ ಅಂಡ್ ಎರರ್. ಹೌದೌದು ಅಲ್ಲ, ಹೌದೌದು. ಆದ್ರೆ ಅಂದ್ರೆ ನೀವು ಹೇಳಿದ್ರಿ ನಾನೇ ಮಾಡಿ ಅದೆಲ್ಲ ಮಾಡಿ ಎಲ್ಲ ಕಲಿತೆ ಅಂತ. ಬಟ್ ಇದೆಲ್ಲದಕ್ಕೂ ಮುಖ್ಯ ಏನಂತಂದ್ರೆ ಇಚ್ಛಾಶಕ್ತಿ ಅಲ್ವಾ ಸರ್? ಹೌದು, ಅದು ಬೇಕು ನಮಗೆ. ನಂಗೆ ಅಂದರೆ ಉಳಿದದಕ್ಕಿಂತ ಭಿನ್ನ ಆಗಿರಬೇಕು ಹೇಳಿ ನನಗೆ ಮೊದಲು ಯಾವ ವಿಷಯದಲ್ಲೂ ನಾನು ಹಾಗೆ, ಅದು ವಿಭಿನ್ನ ಆಗಿರಬೇಕು. ನಾನು 10ರೊಟ್ಟಿಗೆ 11 ಆಗಬಾರ್ದು, ನಾನು ಇನ್ನೊಂದೇ ಆಗಬೇಕಲ್ಲ ಮೊದಲಿಂದ ನನ್ನ ಪಾಲಿಸಿ. ನನ್ನ ಬಂದ ಸ್ಟೂಡೆಂಟ್ ಅವರಿಗೆ ಸಹ ಹೇಳ್ತೇನೆ, ನೀವು 10ರೊಟ್ಟಿಗೆ 11 ಆಗ್ಲಿಕ್ಕೆ ಹೋಗಬೇಡಿ, ನೀವು ಇನ್ನೊಂದೇ ಆಗಬೇಕು, ಆಗ ಮಾತ್ರ ಅದಕ್ಕೆ ಬೆಲೆ ಇರ್ತದೆ ಅಂತ. ನಾನು ಹಾಗೆ ಮಾಡಿದ್ರಿಂದ ನನಗೆ ಬೆಲೆ ಬಂತು ಅಲ್ವಾ? ಹೌದೌದು. 50 ವರ್ಷ ಈಗ ಸಾರ್ಥಕ, ಬಾರಿ ಒಂದು. ಸೊ ನೀವು ಸ್ಟಾರ್ಟ್ ಮಾಡಿದಾಗ, ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದಾಗ ಮಂಗಳೂರು ನಗರ ಹೇಗಿತ್ತು? ಆಗ ಮಂಗಳೂರು ನಗರ ಅಲ್ಲ, ಬರೀ ಮಂಗಳೂರು ಅಂತಾನೆ ಹೇಳೋ ಸರ್. ಅದು ಹೇಗಿತ್ತು? ಬೆಳವಣಿಗೆ ಹಂತದಲ್ಲಿ ತುಂಬಾ ಬೆಳವಣಿಗೆ ಆಗಿದೆ. ಈಗ ನೋಡಿದ್ರೆ ನಾನು ಶಾಲೆ ಹೋಗೋ ಸಮಯದಲ್ಲಿ ಹಂಪನಕಟ್ಟೆಯಲ್ಲಿ ಪೊಲೀಸ್ ಇದು ಸಮೇತ ಇಲ್ಲ ಆಯ್ತು. ಪೊಲೀಸ್ ಇದೇ ಇಲ್ಲ ಆಯ್ತು. ಪೊಲೀಸ್ ನಾವು ಸೈಕಲ್ನಲ್ಲಿ ಮಧ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿ. ಹಾಗೆ ನಂತರ ಕ್ರಮೇಣ ಒಂದೊಂದೇ ಆಗ್ತಾ ಬಂತು, ಎಲ್ಲ ಬಿಲ್ಡಿಂಗ್ ಇದಾಯಿತು, ತುಂಬ ಚೇಂಜ್ ಆಗಿದೆ, ತುಂಬ ಬದಲಾವಣೆ ಆಗಿದೆ ನನ್ನ ಕಾಲದಲ್ಲಿ. ಅಂದ್ರೆ ನಿಮ್ಗೆ ಒಂದ್ಸಲ ಸುಮ್ಮನೆ ರಿವೈಂಡ್ ಮಾಡಿದಾಗ ಖುಷಿ ಅನ್ಸುತ್ತೋ ಇಷ್ಟೆಲ್ಲ ನಾನು ಅದೇ ಹೇಳಿದ್ರು, ಎಲ್ಲಿ ತನಕ ಹೋಯ್ತು ಇದು ಅಂತ ಹೇಳಿ. ಅದೇ ಬದಲಾವಣೆ ಜಗದ ಇದಲ್ವಾ, ಅದರೊಟ್ಟಿಗೆ ನಾವು ಹೋಗ್ಲೇಬೇಕಾಗ್ತದೆ ನೋಡಿ. ಸರ್, ನೀವು SSLC ತನಕ ಮಾತ್ರ ಓದಿದ್ದು ಅಲ್ವಾ? ಅದ್ರ ನಂತರ ನಿಮ್ಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು? ನನಗೆ ಅಂದ್ರೆ ಶಾಲೆಯಲ್ಲಿ ಇರುವಾಗ ನಾನು ಚಿತ್ರಕಲೆಯಲ್ಲಿ ಒಳ್ಳೆ ಹುಷಾರಿದ್ದೆ. ಗಣಪತಿ ಹೈಸ್ಕೂಲ್ ನಾನು ಕಲ್ತದ್ದು. ಅಲ್ಲಿ ನಂಗೊಬ್ಬರು ಡ್ರಾಯಿಂಗ್ ಮಾಸ್ಟರ್ ಇದ್ದು, ರಾಧಾಕೃಷ್ಣ ರಾವ್ ಹೇಳಿ, ಅವರು ನಮಗೆಲ್ಲ ಒಳ್ಳೆ ಎನ್ಕರೇಜ್ ಕೊಟ್ಟವರು. ಆ ಸಮಯದಲ್ಲಿ ಕಾಂಪಿಟಿಷನ್ ಅದೆಲ್ಲ ಏನು ಇಲ್ಲಾಯಿತು, ಡ್ರಾಯಿಂಗ್ ಕಾಂಪಿಟಿಷನ್ ಇಲ್ಲಾಯಿತು. ನಮ್ಮ ಶಾಲೆಯಿಂದ ಹೋಗಿ ಸೈಂಟ್ ಆಗ್ನೆಸ್ನಲ್ಲಿ ನಮಗೆ ಶಾಲೆಗೆ ಶೀಲ್ಡ್ ಸಿಕ್ಕಿದ್ದಕ್ಕೆ ಮಾಸ್ಟ್ರು ಮೆರವಣಿಗೆಯಲ್ಲಿ ಬ್ಯಾಂಡ್ ಎಲ್ಲ ಅರೇಂಜ್ ಮಾಡಿಕೊಂಡು ಬಂದಿದ್ದಾರೆ. ಮಾರದಿನ ಅರ್ಧ ದಿನ ರಜೆ ಕೊಟ್ಟಿದ್ದಾರೆ ಶಾಲೆಯಲ್ಲಿ. ಆಗ ಫಸ್ಟ್ ಟೈಮ್ ಅದು. ಹಾಗೆ ನಮಗೆ ಅವರು ಮತ್ತೆ BGMಗೆ ಹೋಗ್ಲಿಕ್ಕೆ ಅವರೇ ಹೇಳಿದ್ದು ನನಗೆ. ಮತ್ತು ಇದರಲ್ಲೇ ಮುಂದುವರಬೇಕಂತ ಇತ್ತು. ಏನ್ ಮಾಡೋದು ಅಂತ ಕೇಳಿದಾಗ ಚಿತ್ರಕಲೆಯಲ್ಲಿ ಹೌದು ಅದೇ ಹೋಗ್ಬೇಕಂತ ಆಯ್ತು. ಹಾಗೆ ಅವರು BGMನಲ್ಲಿ ಹೋಗ್ಲಿಕ್ಕೆ ಅವರೇ ನನಗೆ ಹೇಳಿದ್ದು. ಏನಿದು BGM? BG ಮೊಹಮ್ಮದ್ ಫೈನ್ ಆರ್ಟ್ಸ್ ಹೇಳಿ, BGM ಫೈನ್ ಆರ್ಟ್ಸ್ ಹೇಳಿ ನೀವು ಅಲ್ಲಿ ಹೋಗಿ ಅದರ ಮೇಲೆ ಇದು ಮಾಡಿ. ನಂಗಂತೆ ಕಲೀಲಿಕ್ಕೆ ನನಗೆ ನಾನು ಸ್ವಲ್ಪ ದಡ್ಡ, ನನ್ನ ತಂದೆಯವರು ಕಲಿಸ್ಲಿಕ್ಕೆಲ್ಲ ರೆಡಿ ಇದ್ರು, ನಾನೇ ದಡ್ಡ. ಹಾಗಾಗಿ ನನಗೆ ಇದರಲ್ಲೇ ತಲ್ಲ ಹೇಳಿ ಅಲ್ಲಿಗೆ ಕಳಿಸಿದ್ರು ಅವರು. ಅಲ್ಲೇ ಕಳಿಸಿದ್ರು. ಅಲ್ಲಿ ನನಗೆ ಜೀವನದ ಎಲ್ಲ ಪಾಠಗಳು ನನಗೆ ಕಲೀಲಿಕ್ಕೆ ಅಲ್ಲಿ ಇದಾಯ್ತು. ನನಗೆ ನಾನು SLC ಆಗಿ ಬಂದದಷ್ಟೇ ನೋಡಿ ಅಲ್ಲ, ನನ್ನ ಬೆಳವಣಿಗೆಯಲ್ಲಿ ತುಂಬ ಜನರಲ್ ನಾಲೆಜು ಅದು ಇದು ಅಂತ ಎಲ್ಲವೂ ನಮಗೆ ಅಲ್ಲಿ ಅನುಭವ ಆಯ್ತು. ನನಗೆ BG ಅವರು ಒಳ್ಳೆ ಮಾಸ್ಟರ್ ಅವರು. BG ಅವರು ನಮ್ಮ ಮನೆಯವರಾಗೆ ನಾನು ನೋಡಿಕೊಂಡು ಅಲ್ಲಿ ಕೆಲವು ವರ್ಷ 1-2 ವರ್ಷ ರೆಗ್ಯುಲರ್ ಹೋಗಿದ್ದೆ. ಮತ್ತೆ ನಾನು ಹೀಗೆ ಹೋಗ್ತಾ ಇದ್ದೆ, ಯಾವುದು ಸಮಯ ಸಿಕ್ಕಿದಾಗ ಹೋಗ್ತಾ ಇದ್ದೆ. ಮತ್ತೆ ಕಡೆಗೆ ಅಲ್ಲಿ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೂ ಸಹ ನಾನು ಇದು ಮಾಡ್ತಾ ಇದ್ದೆ. ಅವರು ಕಡೆಗೆ
ನನಗೆ ಏನಾಯ್ತು ಹೇಳಿದರೆ ನನಗೆ ಒಂದು ಉದ್ಯೋಗ ಬೇಕಿತ್ತು. ಬರೇ ಚಿತ್ರಕಲೆ ಇದು ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವಾ? ಯಾವುದು ಚಿತ್ರಕಲೆ ಅದು ನಾನು ಕಲ್ತದ್ದಷ್ಟೇ ನೋಡಿ, ಅದು ಅಷ್ಟು ಬೇಗ ಇದಾಗುದಿಲ್ಲ. ಕಲ್ತು ನನಗೆ ಹೆಸರು ಬಂದ ನಂತರ ನಮ್ಗೆ ಹಣ ಬರುವಂತದ್ದು ಅಲ್ಲ. ಮತ್ತೆ ಸರ್ ಆ ಕಾಲದಲ್ಲಿ ನೀವೆಂತ ಚಿತ್ರ ಬಿಡಿಸ್ತಾನೆ ಓದಿ ಎಲ್ಲ ಅದಕ್ಕೆ ಅಷ್ಟು ಇದಿಲ್ಲ, ಬೆಲೆ ಇಲ್ಲ ಆಯ್ತು. ಮತ್ತೆ ಅಡ್ವರ್ಟೈಸಿಂಗ್ ಅದಕ್ಕೆ ಇದಕ್ಕೆಲ್ಲ ಹೋಗ್ಬೇಕಿತ್ತು ನಮ್ಗೆ, ಅದೆಲ್ಲ ನನಗೆ ಆಗ್ಲಿಲ್ಲ. ಮತ್ತೆ ನನಗೊಂದು ಊಟಕ್ಕೆ ಒಂದು ಇದು ಬೇಕಲ್ಲ, ಏನಾದರೂ ಒಂದು ವ್ಯವಹಾರ ಬೇಕಿತ್ತಲ್ಲ. ಹಾಗೆ ಮಾಸ್ಟರ್ ಹತ್ರ ಹೇಳಿ ಅವರು ಮೊದಲು ಸ್ಟುಡಿಯೋಲಿ ವರ್ಕ್ ಮಾಡಿದವರು. ಹಳೆಯ ಸ್ಟುಡಿಯೋಗಳಲ್ಲೆಲ್ಲ ನೆಗೆಟಿವ್ ಟಚ್ ಮಾಡೋದು, ಫೋಟೋ ಟಚ್ ಮಾಡೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನು ಕಲರ್ ಇದು ಮಾಡೋದು, ಅದೆಲ್ಲ ಅಲ್ಲಿ ಕಲಿಸಿದ್ರು. ಅದೇ ಸಮಯದಲ್ಲಿ ಅಲ್ಲೇ ಹತ್ತಿರದಲ್ಲಿ RJ ಪ್ರಭು ಸ್ಟುಡಿಯೋ ಅಂತಿತ್ತು, ಉಜಿರೆ ಪ್ರಭು ಉಜಿರೆ ಅವರು ಆಗ ಭಾರಿ ಫೇಮಸ್ ಇದ್ದು. ಆಗ ಉದಯವಾಣಿ ಸ್ಟಾರ್ಟಿಗೆ ಅವರೇ ಇದ್ದದ್ದು. ಉದಯವಾಣಿಗೆ ಆಗುವಾಗ ಅವರ ಕಾಲದಲ್ಲಿ ಅವರು ಮಂಗಳೂರಿನಲ್ಲಿ ಇಲೆಕ್ಟ್ರಾನಿಕ್ ಫ್ಲ್ಯಾಶ್ ಇಂಟ್ರೊಡ್ಯೂಸ್ ಮಾಡಿದ್ದೇ ಅವರು JJ ಸ್ಕೂಲ್ ಆರ್ಟ್ನಲ್ಲಿ ಆರ್ಟಿಸ್ಟ್ ಆಗಿದ್ದವರು, ಕಲ್ತವರು. ಅವರು ಮಂಗಳೂರಿಗೆ ಬಂದು ಇದೆಲ್ಲ ಮಾಡಿದ್ರಲ್ಲ, ಕಡೆಗೆ ಅವರಲ್ಲಿ ಹೋಗಿ ಅಂತ ಹೇಳಿದರು. ಅವರಲ್ಲಿ ಹೋಗಿ ಅದೇ ಅಲ್ಲಿ ಡಾರ್ಕ್ ರೂಮ್ ವರ್ಕ್ ಎಲ್ಲ ನಾನು ಅವ್ರ ಹತ್ರ ಅಲ್ಲಿ ಕಲಿತೆ. ಸರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಮಾಡಿದೆಲ್ಲ ಉಂಟಲ್ಲ, ಫೋಟೋಗ್ರಾಫಿ ಹೆಚ್ಚು ಇದು ಮಾಡಲಿಲ್ಲ. ಅಂದರೆ ಅವರು ಫ್ಲ್ಯಾಶ್ ಹಾಕಿ ತೆಗೀತಿದ್ದದ್ದು. ನನಗೇನಾಯ್ತು ಹೇಳಿ, ನಾನು BGMನಲ್ಲಿ ಕತ್ತದ್ರಿಂದ ನನಗೆ ಆರ್ಟಿಸ್ಟಿಕ್ ಆಗಿ ತೆಗಿಬೇಕು ನನಗೆ ಮೊದಲಿಂದ ಮನಸ್ಸಿದ್ದು. ಈ ಉಳಿದವರಾಗಿ ಅದೇ ಇರಬೇಕು ಹೇಳಿ, ಲೈಟ್ ಆ್ಯಂಡ್ ಶೇಡ್ ಬೇಕು ಅದೆಲ್ಲ ನಾನು ಕಲಿತೆ. ನಾಳೆ ಹಾಗೆ ತೆಗಿಬೇಕು ಹೇಳಿ ನಾನು ಅಲ್ಲೇ ಇದು ಮಾಡಿದ್ದು. ನಾನು ಅದೇ ನಾನು ಸೊ ಈ ಕಲಾಕಾರ ನಿಮ್ಮೊಳಗೊಬ್ಬ ಇದ್ದ, ಚಿತ್ರಕಲೆ ಕಲ್ತ್ರಿ, ಪ್ರಭುಗಳ ಹತ್ರ ಹೋದ್ರಿ, ಸ್ವಲ್ಪ ಅವ್ರೇನೋ ಟಚ್ ಅಪ್ ಮಾಡಿದ್ರು, ಅಲ್ಲಿ ನಿಮ್ಗೆ ಪಿಕಪ್ ಆಯ್ತು. ಅದೇ ಮತ್ತೆ ನನಗೆ ಇದರಲ್ಲೇ ಮನಸ್ಸಿತ್ತು ನನಗೆ, ಯಾವುದು ಫೋಟೋಗ್ರಫಿ ಮಾಡಲೇಬೇಕು ಹೇಳಿ ನನಗೆ ಬದುಕಲಿಕ್ಕೆ ಬೇಕಾಗಿ, ಇಲ್ಲದ್ರೆ ನಾನು ಆರ್ಟಿಸ್ಟ್ ಆಗ್ಲಿಕ್ಕೆ ಹೋಗ್ತಿದ್ದೆ ನಾನು. ಅದು ಕಲ್ತೆಲ್ಲ ಆಗುವಾಗ ವರ್ಷ ಆಗ್ತದೆ. ವರ್ಷ ಆದ ನಂತರ ನನ್ನ ಪೇಂಟಿಂಗ್ ಯಾರೋ ಪರ್ಚೇಸ್ ಮಾಡಿ ಹಣ ಸಿಕ್ಕಿದ್ರೆ ಮಾತ್ರ ನನಗೆ ಬದುಕಲಿಕ್ಕೆ ಆಗ್ತದೆ. ಅಷ್ಟೋ ತನಕ ನನ್ನ ಮನೆ ನಡೆಸಬೇಕಲ್ಲ. ನನ್ನ ತಂದೆ ತಾಯಿ ಎಲ್ಲ ಇದ್ರು, ಆಗ ತಂಗಿ ಎಲ್ಲ ಇದ್ರು, ಅವರನ್ನೆಲ್ಲ ನೋಡಿಕೊಳ್ಳೋ ಜವಾಬ್ದಾರಿ ನನಗೆ ಬಂತು. ಹಾಗಾಗಿ ನಾನು ಅದಕ್ಕೆ ಬೇಕಾಗಿ ನಾನು ಫೋಟೋಗ್ರಫಿಗೆ ಹೋದೆ. ಮತ್ತೆ ಯಾಕೆ ಹೇಳಿದರೆ, ನನಗೆ ಅದು ಕಲೆಗೆ ಹತ್ತಿರ ಇದ್ದದ್ರಿಂದ ನಾನು ಏನು ಐಡಿಯಾ ಮಾಡಿದ್ದೇನೆ ಅದನ್ನು ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಆಗ್ತದೆ. ಚಿತ್ರಕಲೆ ಮತ್ತು ಛಾಯಾಚಿತ್ರಕಲೆ ಹತ್ತಿರ ಇತ್ತು ನೋಡಿ, ಹಾಗಾಗಿ ನನಗೆ ಹೆಚ್ಚು ಆಸಕ್ತಿ ಬಂತು. ಮೊದಲ ಫೋಟೋ ಕ್ಯಾಮ್ರಾ ನೀವು ಹೇಗೆ ತಗೊಂಡು, ಯಾವುದು ತಗೊಂಡು? ಅದು ನಾನು ತಗೊಳ್ಳೋದೇ ಭಾರಿ ಕಷ್ಟದಲ್ಲಿ ತಗೊಂಡದ್ದು. ಅಂದ್ರೆ ಆರ್ಥಿಕವಾಗಿ ಅಂಥ ದೊಡ್ಡ ಇದೇನಿಲ್ಲ ಆಯ್ತು. ನಮ್ಮ BGMನಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು, ಸಂಜೀವ್ ಶೆಟ್ಟಿ ಹೇಳಿ, ಅವ್ರು ನಾವು ಒಟ್ಟು ಸೇರಿ ಮಾಡುವ ಅಂತ ಹೇಳಿ ಹೊರಟದ್ದು. ಏನು ಸ್ಟುಡಿಯೋ ಮಾಡುವ ಹೇಳಿ. ಕಡೆಗೆ ಅವರು ಆರ್ಟಿಸ್ಟ್, ಅವರಿಗೆ ಅದರಲ್ಲಿ ಅಷ್ಟು ಆಸಕ್ತಿ ಆಗಲಿಲ್ಲ. ಹಾಗಾದ್ರೆ ಅವ್ರ ಹತ್ರ ಹಣ ತಗೊಂಡು ಹಾಗೆ ಎಷ್ಟು 500 ರೂಪಾಯಿಗೆ ನಾನು ಕ್ಯಾಮರಾ ತಗೊಂಡು. ಯಾವುದು ಅದು ಯಶಿಕಾ ಮ್ಯಾಟ್ ಹೇಳಿ 120 ಕ್ಯಾಮರಾ ಹೇಳ್ತದೆ ಅದಕ್ಕೆ. ಅದು 12 ಫೋಟೋ ಬರುವಂಥದ್ದು. ನಾನು ಸ್ಟಾರ್ಟ್ ಮಾಡಿದ್ದೆ ಅದು ಇದು ಮಾಡಿ ಕೆಲಸ ತುಂಬ ಇದೆ ಅದರಲ್ಲಿ, ಮಾಡಿ ತೆಗೆದು ಡೆವಲಪ್ ಮಾಡಿ ಪ್ರಿಂಟ್ ಮಾಡ್ಲಿಕ್ಕೆಲ್ಲ, ಅದೆಲ್ಲ ಪ್ರಿಂಟ್ ಮಾಡ್ಲಿಕ್ಕೆಲ್ಲ ಇಲ್ಲಿ ಕಲ್ತೆ ಅಲ್ಲ, ಅದು ತಗೊಂಡೆ. ಮತ್ತೆ ಆ ಸಮಯದಲ್ಲಿ ಆರ್ಡರ್ಸ್ ಎಲ್ಲ ಬರಲಿಕ್ಕೆ ಶುರು ಆಯಿತು. ನನಗೆ ಅಲ್ಲಿ BGMನಲ್ಲಿ ಕಲ್ತದ್ದ ತುಂಬ ಮಕ್ಕಳದ್ದು ಇದೆಲ್ಲ ಮದುವೆದು ಫೋಟೋ ಅದು ಇದೆಲ್ಲ ಅಲ್ಲೇ ಇದ್ದ ನೋಡಿ, ತುಂಬ ನನಗೆ ಆರ್ಡರ್ ಬರಲಿಕ್ಕೆ ಶುರು ಆಯಿತು. ಕಡೆಗೆ ನನ್ನ ಹತ್ರ ಫ್ಲ್ಯಾಶ್ ಇಲ್ಲ. ಕಡೆಗೆ ಅಲ್ಲಿ ನೋವೆಲ್ಟಿ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಇತ್ತು ಇದರಲ್ಲಿ, ಅವರೊಬ್ಬರು ಗುಜರಾತಿ ಒಬ್ಬರು, ಅವರು ಬಾಡಿಗೆ ಕೊಡ್ತಾ ಇದ್ರು ದಿವಸಕ್ಕೆ 20 ರೂಪಾಯಿ. ನನಗೆ ಮದುವೆ ಆರ್ಡರ್ ಬುಕ್ ಆದಾಗ ಅವ್ರ ಹತ್ರ ಹೋಗಿ ಮೊದಲೇ ಹೇಳಿ ತಗೊಳ್ಳೋದು. 20 ರೂಪಾಯಿ ಬಾಡಿಗೆಯಲ್ಲಿ ನಾನು ಕೆಲವು ಇದೆಲ್ಲ ತೆಗೆದಿದ್ದೇನೆ ನಾನು. ಹಾಗೆ ನಾನು ಆರಂಭ ಮಾಡಿದ್ದು. ಅದು ಮತ್ತೇನಾಯ್ತು ಹೇಳಿದರೆ, ನನಗೆ ಒಬ್ಬನೇ ಇದು ಮಾಡಬೇಕಂತ ಆಯಿತು. ನಮ್ಮ ಇವರು ಪ್ರಭುಗಳು ಹೆಚ್ಚಾಗಿ ಅವರು ಊರಿನಲ್ಲಿ ಹೋಗಿ ಸೆಟ್ಲ್ ಆಗುವ ಐಡಿಯಾ ಮಾಡಿದರು ಅವರು, ಉಜಿರೆಯಲ್ಲಿ. ಅಲ್ಲಿ ಅವರಿಗೆ ಮನೆ ಆಸ್ತಿ ಅದು ಇದೆಲ್ಲ ಇತ್ತಲ್ಲಿ. ಹಾಗೆ ಅವರಲ್ಲಿ ಹೋಗುವಾಗ ಅವರ ಡಾರ್ಕ್ ರೂಮ್ ಓದಿದೆಲ್ಲ ಎನ್ಲಾರ್ಜರ್ ಅದೆಲ್ಲ ನಾನು ಮನೆಗೆ ತೊಗೊಂಡೋದೆ. ಮನೆಯಲ್ಲಿ ಹೋಗಿ ನಾನೇ ಎಲ್ಲ ಫಿಕ್ಸ್ ಮಾಡಿದೆ. ಕಡೆಗೆ ನನಗೆ ಇಂಡಿಪೆಂಡೆಂಟ್ ಆಗಿ ನಾನೇನು ಮಾಡಬೇಕಲ್ಲ ಹೇಳ್ಕೊಂಡು, ಇನ್ನೊಂದು ನನ್ನ ಫ್ರೆಂಡ್ ಒಬ್ಬರು ಇದ್ದು ರಮೇಶ್ ರಾವ್ ಹೇಳಿ, ಡಾಕ್ಟರ್ ರಮೇಶ್ ರಾವ್ ಹೇಳಿ, ಅವರ ಅಣ್ಣನ ಆಫೀಸು ಎಲ್ಲಿ ಕ್ಯಾಥೋಲಿಕ್ ಕ್ಲಬ್ನ ಎದುರಿತ್ತು. ಅದರ ಎದುರಲ್ಲಿ ಒಂದು ಸಣ್ಣ ಒಂದು ವೆರಾಂಡದಾಗೆ ಇತ್ತು. ಅದರಲ್ಲಿ ಬ್ಯಾಂಕ್ ಇದೆ, ಯಾವುದೋ ಯೂನಿಯನ್ ಆಫೀಸ್ ಆಗ್ತಾ ಇತ್ತು ಅಲ್ಲಿ. ಕಡೆಗೆ ಅವರು ಬಿಟ್ಟು ಹೋಗುವಾಗ ಇವರು ಡಾಕ್ಟರ್ ಹೇಳಿದ್ರು, ನೀವು ಇದು ಮಾಡ್ತೀರಾ ಅಂತ ಹೇಳಿ, ಮಾಡುವ ಅಂತ ಹೇಳಿದೆ. 30 ರೂಪಾಯಿ ಬಾಡಿಗೆ. 30 ರೂಪಾಯಿ ಬಾಡಿಗೆಯಲ್ಲಿ ನಾನು 25-30 ವರ್ಷ ಅಲ್ಲೇ ಇದ್ದೆ. 30 ರೂಪಾಯಿ ಬಾಡಿಗೆಯಲ್ಲಿ. ಅದು ಹೇಗೆ ಹೇಳಿದರೆ, ವೆರಾಂಡ ಮಾತ್ರ, ಅಲ್ಲಿ ಲೈಟು ಅದು ಇದೆಲ್ಲ ಏನಿಲ್ಲ. ಒಂದು ಕಡೆ ಓಪನ್ ಇತ್ತು, ಅದರಿಂದ ಬೆಳಕು ಬೀಳ್ತಾ ಇತ್ತು. ನಾನು ಅದನ್ನು ಉಪಯೋಗಿಸಿ ನಾನು ಫೋಟೋ ತೆಗಿತಾ ಇದ್ದೆ, ಪೋರ್ಟ್ರೇಟ್ ಮಾಡ್ತಾ ಇದ್ದೆ. ತುಂಬ ಜನ ಬಂದಿದ್ದಾರೆ ಅಲ್ಲಿ ಆ ರೀತಿಯ ಫೋಟೋಕ್ಕೆ.
ಕೆಲವು ಇವರೆಲ್ಲ ಬಂದಿದ್ರು ನನ್ನಲ್ಲಿ ಸ್ಟುಡಿಯೋ. ಅಂದರೆ ಆ ರೀತಿ ಈ ಹೆಚ್ಚಾಗಿ ಬರ್ತದೆ ಸಾಹಿತಿಗಳು ಮತ್ತು ಕಲಾವಿದರು ಬರ್ತಿದ್ದೆ. ಯಾಕೆ ಹೇಳಿದ್ರೆ ಅವ್ರಿಗೆ ಒಂಥರ ಬೇರೆ ರೀತಿಯಲ್ಲಿ ನಾನು ತೆಗಿತಾ ಇದ್ದೆ ಅಲ್ಲ, ಅದಕ್ಕೆ ಬೇಕಾಗಿಯೇ ಬರ್ತಿದ್ದು. ಹಾಗೆ ಬೇಕು ಹೇಳ್ಕೊಂಡೇ ಬರ್ತಾ ಇದ್ರು ನನ್ನಲ್ಲಿಗೆ. ಹಾಗೆ ತುಂಬ ಜನ ಬಂದಿದ್ದಾರೆ, ತುಂಬ ಆರ್ಟಿಸ್ಟ್ ಅವರು ಇವರೆಲ್ಲ. ಸರ್, ಈ ನೀವು ಆಗಿನ ಕಾಲದಲ್ಲಿ ಇನಿಷಿಯಲಿ ನೀವು ಈ ಮದುವೆ ಬೇರೆ ಫಂಕ್ಷನ್ಸಿಗೆಲ್ಲ ಹೋಗ್ತಾ ಇದ್ರಿ. ಹೌದು, ನಾನು ನಿಮ್ಮ ಇನ್ನೂ ಈ ಪತ್ರಿಕೆಗಳಿಗೆಲ್ಲ ನೀವು ಫೋಟೋ ಕೊಟ್ರಿ, ಆ ವಿಷಯದ ಬಗ್ಗೆ ಈಗ ಇನ್ನೂ ಬರಲಿಲ್ಲ. ಓಕೆ, ನೀವು ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನಿಮ್ಮ ಪೇಮೆಂಟ್ ಎಷ್ಟಿತ್ತು ಸರ್? ಆಗಲ್ಲ ಎಲ್ಲಿ ಒಂದು ಫೋಟೋಕ್ಕೆ 6 ರೂಪಾಯಿ 7 ರೂಪಾಯಿ 7 ರೂಪಾಯಿ ಒಂದು ಇದಕ್ಕೆ. ಆಗ ರೇಟು ಸಹ ಎಲ್ಲ ಕಡಿಮೆ ಇತ್ತು. ನಾನು BGM ನಲ್ಲಿ ಆರ್ಟ್ ಸ್ಕೂಲಿಗೆ ಸೇರುವಾಗ 20 ರೂಪಾಯಿ ಸುರಿಗೆ ತಗೊಂಡು 6 ರೂಪಾಯಿ ಏನೋ ಇದ್ದದ್ದು ನಮಗೆ ತಿಂಗಳಿಗೆ, 6 ರೂಪಾಯಿ. ಆಗ ರೇಟೆಲ್ಲ ಹಾಗೆ ಇತ್ತು ನೋಡಿ. ನಮಗೆ 100-200 ರೂಪಾಯಿ ಬಿಲ್ಲು ಮಾಡೋದೇ ಹೇಳಿದ್ರೆ ನಮಗೆ ಭಾರಿ ಕಷ್ಟದಲ್ಲೇ ಮಾಡ್ತಿದ್ದೇವೆ. ಅವರಿಗೆ ಬೇಜಾರಾಗಬಾರ್ದಲ್ಲ ಹೇಳ್ಕೊಂಡು. ಆಗ ಅಷ್ಟಿತ್ತು, ಆಗ್ತಿತ್ತು. ನನ್ನ ಬದುಕಲಿಕ್ಕೆ ನಮಗೆ ಬೇಕಾದಷ್ಟು ಇದಾಗ್ತಾ ಇತ್ತು. ಆಗೆಷ್ಟು ಫೋಟೋಗ್ರಾಫರ್ಸ್ ಇದ್ರು? ಒಂದು 30-40 ಫೋಟೋ ತೆಗೆದ್ರೆ ಜಾಸ್ತಿ ಮದುವೆಗೆಲ್ಲ ಅಷ್ಟೇ. ಅದು 12 ರೋಲ್ ಫಿಲ್ಮ್ ಅಲ್ವಾ. ಹೌದು. ಅದರ ನಂತರ ನಾವು 35 ಬಂದ ನಂತರ ಸ್ವಲ್ಪ ಜಾಸ್ತಿ ಆಗಲಿ ಶುರು ಆಯಿತು. ಓಕೆ, ಫೋಟೋಗ್ರಾಫರ್ಸ್ ಎಷ್ಟು ಜನ ಇದ್ರು ಸರ್ ಆಗ? ಹಾಗೆ ಹೆಚ್ಚು ಜನ ಇಲ್ಲ, ಈ ಸ್ಟುಡಿಯೋದವ್ರು ಮಾತ್ರ ಇದ್ದೆ. ಆಗ ಮಂಗಳೂರಿನಲ್ಲಿ ತುಂಬ ಸ್ಟುಡಿಯೋಗಳಿದ್ದಿಲ್ಲ, ದೊಡ್ಡ ದೊಡ್ಡ ಸ್ಟುಡಿಯೋಗಳೆಲ್ಲ ಇದೆ. ಈಗ ಯಾವುದೂ ಇಲ್ಲ, ಎಲ್ಲ ಬರ್ಕಸ್ತಾಗಿದೆ. ಈ ಕಲರ್ ಬಂದ ನಂತರ, ಕಲರ್ ಲ್ಯಾಬ್ ಬಂದ ನಂತರ ಆಗ ಅವರ ಜನಗಳೇ ಬರ್ತಾ ಇದ್ರಲ್ಲ, ಹಾಗೆ ಹೆಚ್ಚು ಜನಗಳೇ ಇಲ್ಲ ಆಯಿತು. ಹಾಗೆ ನಮಗೆ ಅದೊಂದು ನನ್ನ ಹಳೆಯ ಪರಿಚಯದಲ್ಲೇ ನನಗೆ ಹೆಚ್ಚು ವ್ಯಾಪಾರ ಅದು. ಅದೇ BGM ನಲ್ಲಿ ಕಲ್ತ ಇವರೆಲ್ಲ ಇದ್ದಾರಲ್ಲ, ಅವರ ಪರಿಚಯದಿಂದ ಹಾಗೇ ನನಗೆ ಹೆಚ್ಚು ನಾನು ಇಂಪ್ರೂವ್ ಆಗಲಿಕ್ಕೆ ಕಾರಣ ಅಲ್ಲಿ ಕಲ್ತದ್ರಿಂದಲೇ ನನಗೆ ತುಂಬ ಪ್ರಯೋಜನ ಆಯ್ತು ನನಗೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಆರ್ಥಿಕವಾಗಿ ಎಲ್ಲ ಸೆಟ್ಲ್ ಆಗಿದ್ರ ನೀವು? ಯಾರು ಆರ್ಥಿಕವಾಗಿ? ಫ್ಯಾಮಿಲಿ. ಹೌದು. ಇಲ್ಲಪ್ಪ, ನಾನು ನಂತರ ಇದಾಗಬೇಕಷ್ಟೇ. ನಾನು ನನ್ನ ತಂದೆ ಸ್ವರ್ಣಶಿಲ್ಪಿ, ಇದು ಬಂಗಾರದ ಇದು ಮಾಡ್ತಾ ಇದ್ದವರು, ಯಾವುದು ಇದು ಡೈಮಂಡ್ ಸೆಟ್ ಈಗ ಮಾಡ್ತಾ ಇದ್ರು ಅವರು. ಓಕೆ. ಆಗ ಇಲ್ಲಿ ಮಂಗಳೂರು ದೊಡ್ಡ ದೊಡ್ಡ ಶೇಟ್ನವರೆಲ್ಲ ಮನೆಗೆ ಬರ್ತಾ ಇದ್ರು ಮಾಡಿಸ್ಲಿಕ್ಕೆಲ್ಲ, ಮಾಡ್ಲಿಕ್ಕೆ. ಹಾಗೆ ಅವರು ಅದರಲ್ಲೇ ಕೆಲಸ ಮಾಡ್ತಾ ಇದ್ದದ್ದು. ಹಾಗೆ ಮಾಡ್ತಾರೆ. ನನಗೆ ಅದರಲ್ಲಿ ಆಸಕ್ತಿ ಬರ್ತದೆ, ನನಗೆ ಇದರಲ್ಲಿ ಆಸಕ್ತಿ ಬಂತು. ಹಾಗಾಗಿ ಇದಕ್ಕೆ ಹೋದೆ ನಾನು. ಸೊ ಸರ್ ನೋಡಿ, ಈಗ ಆ ಕಾಲದಲ್ಲಿ ಈಗಾದರೂ ನಿಮಗೆ ತುಂಬ ಜನ ಒಂದು ಇನ್ಸ್ಪಿರೇಷನ್ ಕೊಡಲಿಕ್ಕೆ, ಮೋಟಿವೇಶನ್ ಕೊಡಲಿಕ್ಕೆಲ್ಲ ಸಾಕಷ್ಟು ಜನ ಇದ್ದಾರೆ ಸರ್. ಆಗ ನೀನೊಂದು ಈ ಕೆಲಸ ಮಾಡು, ಇದ್ರಲ್ಲಿ ನೀನು ಮುಂದೆ ಹೋಗು, ಒಂದು ಸಾಧನೆ ಮಾಡು, ಒಂದು ಸ್ವಲ್ಪ ದುಡಿ, ಇದರೆಲ್ಲ ಹೇಳೋರಲ್ಲ ಯಾರು? ಇಲ್ಲ, ಯಾರಿಲ್ಲ. ನಮ್ಮಷ್ಟಕ್ಕೆ ನನಗೆ ಆಸಕ್ತಿ ಇತ್ತು, ನನ್ನ ಇದರಲ್ಲೇ ನಾನು ಬೆಳ್ಕೊಂಡು ಬಂದದ್ದು. ಯಾರು ನನಗೆ ಇದು ಮಾಡಿಕೊಂಡು ಹೀಗೆ ಮಾಡು ಅಂತ ಯಾರು ಎನ್ಕರೇಜ್ ಹೇಳಿ ಕೊಟ್ಟವರು ಯಾರು ಇಲ್ಲ. ಓಕೆ. ಇಲ್ಲ. ನನಗೊಂದು ಬದುಕಲಿಕ್ಕೆ ದಾರಿ ಬೇಕು ಹೇಳಿಕೊಂಡೆ ನಾನು ಹಠ ಮಾಡಿಕೊಂಡೇ ಮಾಡಿದ್ದು ನಾನು. ಅಷ್ಟಕ್ಕೆ ಬೇಕಾಗಿ ಮಾಡಿಕೊಂಡು. ಮತ್ತೆ ನಾನೊಬ್ಬ ದೊಡ್ಡ ಫೋಟೋಗ್ರಾಫರ್ ಆಗಬೇಕು, ದೊಡ್ಡ ಹೆಸರು ಮಾಡಬೇಕು, ಈ ಥರದ ಯಾವುದಾದ್ರೂ ಗೋಲ್ ಗುರಿ ಇತ್ತ ಸರ್? ಇಲ್ಲ, ಅಂಥದ್ದೇನಿಲ್ಲ. ಒಟ್ಟು ನನ್ನದು ಗುರಿ ಹೇಳಿದ್ರೆ ಉಳಿದವರಿಗಿಂತ ನಾನು ಬೇರೆ ಮಾಡಬೇಕು. ನನ್ನ ಎಲ್ಲರೂ ಮಾಡಿದಾಗ ನಾನು ಮಾಡೋದಿಲ್ಲ ಹೇಳಿ. ಓಕೆ. ಹಾಗೆ ಆ ಇದರಿಂದಾಗೆ ನನಗೆ ಇದ್ದದ್ದು. ಓಕೆ, ಆಗಲಿ ಸರ್. ಈಗ ಬೈ ದ ವೇ ವೀಕ್ಷಕರೇ, ಯಜ್ಞ ಮಂಗಳೂರು ಅಂತ ಇವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದ್ರು ಕೂಡ ಅವರ ನಿಜವಾದ ಹೆಸರು ಯಜ್ಞೇಶ್ವರಾಚಾರ್ಯ ಅಂತ. ಈ ಥರ ಹೇಳಿದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅಲ್ಲ ಸರ್? ಗೊತ್ತೇ ಆಗ್ಲಿಕ್ಕಿಲ್ಲ ಅಲ್ಲ. ಅಂದರೆ ನನ್ನ ಚಿತ್ರಗಳೆಲ್ಲ ಯಜ್ಞ ಮಂಗಳೂರು ಅಂತ ಹೇಳಿ ಹಾಕ್ತಿದ್ದೆ ನಾನು ಮಂಗಳೂರಿನಲ್ಲಿದ್ದ. ಮಂಗಳೂರಿನವರಿಗೆ ಒಂದು ಹೆಸರು ಬರಲಿ ಅಂತ ಹೇಳ್ಕೊಡು. ಅಲ್ಲ, ಮತ್ತೊಂದು ಕಾರಣ ಇತ್ತು. ಆಗ ಶಿವಮೊಗ್ಗದಲ್ಲೊಬ್ಬರು ಯಜ್ಞನಾರಾಯಣ ಭಟ್ಟ ಅಂತ ಹೇಳಿದರು. ಅವರು ವೈಲ್ಡ್ ಲೈಫ್ ಫೋಟೋ ಮಾಡ್ತಾ ಇದ್ರು. ನನ್ನನ್ನು ಅವರು ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಬೇಕಾಗಿ ನಾನು ಮಂಗಳೂರು ಅಂತ ಹಾಕ್ಲಿಕ್ಕೆ ಶುರು ಮಾಡಿದೆ. ಯಜ್ಞ ಮಂಗಳೂರು ಅಂತ ಹಾಕ್ಲಿಕ್ಕೆ ಶುರು ಮಾಡಿದೆ. ಹಾಗೆ. ಓಕೆ ಸರ್, ನಿಮಗೆ ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್ ಅಲ್ಲಿ ಸಾಕಷ್ಟು ಆಸಕ್ತಿ ಇದ್ರು ಕೂಡ ನಿಮ್ಮ ಆಸಕ್ತಿ ಅದೇ ಅಲ್ಲ? ಹೌದು, ನನ್ನ ಮೇನ್ ಆಸಕ್ತಿ ಅದೇ. ಬಟ್ ನಿಮ್ಗೆ ಹೆಸರು ತಂದು ಕೊಟ್ಟಿದ್ದು ಮಾತ್ರ ನೀವು ಪತ್ರಿಕೆಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಂಥ ಫೋಟೋಸ್ಗಳು ಅಲ್ವಾ? ಈಗ ನೀವು ಸಾಕಷ್ಟು ಘಟಾನುಘಟಿಗಳ ಫೋಟೋಸ್ಗಳನ್ನೆಲ್ಲ ತೆಗೆದುಬಿಟ್ಟಿರಿ. ಆಮೇಲೆ ಇವತ್ತಿಗೂ ಸಹಿತ ನಿಮ್ಮ ಫೋಟೋಸೇ ಒಂದು ಐಕಾನಿಕ್ ಫೋಟೋಸ್ಗಳಾಗಿವೆ. ನಂಗೆ ನೆನಪಿದೆ, ಶ್ರವಣಬೆಳಗೊಳದ ಸ್ವಾಮೀಜಿ ಅವರು ಈಗಲೂ ಅವರು ಯೂಸ್ ಮಾಡಿದ ಅದೇ ಫೋಟೋವನ್ನ ಮದರ್ ತೆರೇಸಾ ಅವರದ್ದು, ರಾಜೀವ್ ಗಾಂಧಿ ಅವರದ್ದು, ಇಂದಿರಾ ಗಾಂಧಿ ಅವರದ್ದು, ಶಿವರಾಮ್ ಕಾರಂತರದ್ದು ಪತ್ರಿಕೆಯಲ್ಲಿ ಇರುವಾಗ ಎಲ್ಲ ಸಿಕ್ಕಿದವರು. ಶಿವರಾಮ್ ಕಾರಂತರದ್ದು, ಡಾಕ್ಟರ್ BM ಹೆಗಡೆ ಅವರದ್ದು. ಅಂದ್ರೆ ಅವರು ಅದೇ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಐಕಾನಿಕ್ ಫೋಟೋಸ್. ಅದು ಹಂಪ ನಾಗರಾಜ ಇದ್ದಾರಲ್ಲ, ಅವರು ನನ್ನ ಸ್ಟುಡಿಯೋಲ್ಲಿ ಬಂದ ತೆಗೆದ್ರು. ಅದು ಈಗಲೂ ಅವರು ಯೂಸ್ ಮಾಡೋದು ಅದೇ ಫೋಟೋವನ್ನು, ಅವ್ರದ್ದೇ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸರ್, ಈಗ ಬೇರೆ ಬೇರೆ ನೀವು ಕಾರ್ಯಕ್ರಮಗಳಿಗೆ ಹೋಗಿದ್ದೀರಿ. ಯಾವುದು ಪ್ರೆಸ್ ಫೋಟೋಗ್ರಾಫರ್ ಆದ ನಂತರ ನಿಮ್ಗೊಂದು ಪ್ರಿವಿಲೇಜ್ ಇತ್ತು, ದೊಡ್ಡ ದೊಡ್ಡ ರಾಜಕೀಯ ಸಮಾವೇಶಕ್ಕೆ ಹೋಗೋದು, ಧಾರ್ಮಿಕ ಕಾರ್ಯಕ್ರಮಗಳು, ಸಾಹಿತ್ಯ, ಸಾಂಸ್ಕೃತಿಕ. ಅಂದ್ರೆ ಉದಯವಾಣಿ ಹೆಸರಿತ್ತಲ್ಲ, ನನ್ನ ಹೆಸರು ಮತ್ತು ಉದಯವಾಣಿ ಹೆಸರು ಒಟ್ಟಿಗೆ ಬಂದ ಕೂಡಲೇ ನಮ್ಗೆ ಅದೇ ಹೇಳಿದ್ರೆ ಗೌರವ ಬೇರೆ ಇತ್ತು ನಮ್ಗೆ. ಉದಯವಾಣಿ ಮತ್ತೆ ನನ್ನ ಹೆಸರು ಒಟ್ಟಿಗೆ ಇದ್ದದ್ರಿಂದ ಅದರಲ್ಲಿ ನಾನು ಬಂದ್ರೆ ಫೋಟೋ ಬರ್ತದೆ, ಅದು ಎಕ್ಸ್ಕ್ಲೂಸಿವ್ ಆಗಿ ಬರ್ತದೆ ಅಂತ ಜನರಿಗೆ ಒಂದು ಅಷ್ಟೇ ಅಲ್ಲ, ನಾನೆಲ್ಲ ಮಾರ್ಗದಲ್ಲಿ ಹೋಗಿ ಅದು ಸಮಸ್ಯೆ ತೆಗೆದ್ರು ಸಹ ನಾನು ಹೋದ ಕೂಡಲೇ ಜನರಿಗೆ ಗೊತ್ತಾಗ್ತದೆ. ಹಿಂದಿಂದ ಮಾತಾಡೋದು ಕೇಳ್ತದೆ ನನಗೆ, ಅಯ್ಯೋ ಆರು ಬರ್ತೇರಿ ಹೆಚ್ಚಿನ ಫೋಟೋ ಬರ್ಪೇರಿ ಎಲ್ಲ ಬರ್ಪಣು ಅಂತ. ಆ ರೀತಿಯ ಜನರಿಗೆ ಇಮೇಜ್ ಆಗಿ ಹೋಗಿತ್ತು. ಅದು ನಗರ ಸಮಸ್ಯೆ ಅದು ಇದೆಲ್ಲ ಉಂಟಲ್ಲ, ಅದು ನಾವು ಹಾಕಿದಂತ ಕೂಡಲೇ ಇದಾಗ್ತಿತ್ತು, ಸಾಲ್ವ್ ಆಗ್ತಿತ್ತು. ಪೇಪರ್ನಲ್ಲಿ ಬಂದ ಕೂಡಲೇ ಸಾಲ್ವ್ ಆಗ್ತಿತ್ತು. ಹಾಗೆ
ಈಗಂತೂ ಹೇಳಿ ಸರ್ ನಿಮ್ಮ ಇನ್ನೊಂದು ನಂಗೆ ನೆನಪಾಗ್ತದೆ, ಮಾರ್ಗದ ಹೊಂಡಗಳ ಬಗ್ಗೆ ನಾವು ಒಂದು ಇದು ಮಾಡಿದ್ದೆವು ಸುದ್ದಿ. ನಾನು ಫೋಟೋ ಅದೊಂದು ವ್ಯಂಗ್ಯ ಚಿತ್ರದಾಗ ಮಾಡಿದ್ದು ನಾನೆಂತ ಮಾಡಿದ್ದು, ದೊಡ್ಡ ಹಂಪನಟ್ಟೆ ಫೋಟೋ, ಅದರಲ್ಲಿ ಒಂದು ದೊಡ್ಡ ಇದರಲ್ಲಿ ಕೋಣಗಳು ಸ್ನಾನ ಮಾಡ್ತಾ ಈಗ ಮಾಡಿದ್ದು ಫೋಟೋ ಹಾಕಿದ್ದು. ಅದು ಫ್ರಂಟ್ ಪೇಜಲ್ಲಿ ಬಂತಲ್ಲ, ಅದು ಕೂಡಲೇ ಅದಕ್ಕೆ ಎಷ್ಟು ರೆಸ್ಪಾನ್ಸ್ ಹೇಳಿದರೆ, ಜನರಿಗೆ ಒಬ್ಬರು MLA ಅಂತ ಕೇಳಿದ್ರು ಅವರು, ಈ ಸುಮ್ಮನೆ ಅದು ಹಾಗೆ ಇರ್ಲಿಕ್ಕಿಲ್ಲ ಅಂತ ಅವ್ರ ನಂತರ ಕೇಳುದು, ಈ ಸುಮ್ಮನೆ ಹಾಕಿದ್ದಲ್ಲ ಅಂತ ಹೇಳಿ. ನಾನು ಸ್ವಲ್ಪ ತಾಗ್ಲಿ ಹೇಳಿ ಹಾಕಿದ್ದೆ ಹೇಳಿದೆ ನಾನು, ಆಗ ಪರಿಸ್ಥಿತಿ ಇವರಿಗೆ ಸಾಕ್ತದೆ ನೋಡಿ. ಹಾಗೆ ಹಾಕಿದ ಕೆಲವು ಅಂಥದ್ದೆಲ್ಲ ಮಾಡಿದ್ದೆ, ಗಿಡ ನೋಡೋದು ಅದೆಲ್ಲ ನಂತರ ಶುರು ಅದು ಟ್ರೆಂಡ್ ಎಲ್ಲ. ಯಾವುದು ಮಾರ್ಗ ಮಧ್ಯೆಲ್ಲ ಗಿಡ ನೆಟ್ಟು ಫೋಟೋ ತೆಗಿಲಿಕ್ಕೆ ನಮಗೆ ಫೋನ್ ಬರ್ತಾ ಇತ್ತಲ್ಲ, ಈಗ ಉಂಟು ಬನ್ನಿ ಫೋಟೋ ಪೇಪರ್ನಲ್ಲಿ ಬಂದು ಸಾಲ್ವ್ ಆಗ್ತದೆ ಅಂತ ಜನರಿಗೆ ಇತ್ತು. ಈ ಪಾರ್ಕ್ನಲ್ಲಿ ಅಲ್ಲಿ ಸೀಟ್ ಹಾಳಾದರೆ ನಾವು ತೆಗೆದು ಹಾಕ್ತೇವೆ, ಮಾರ್ದಿನ ಅದು ಸರಿ ಆಗ್ತದೆ, ಪುನಃ ಸರಿಯಾದ್ದು ಹಾಕ್ತೇವೆ ನಾವು. ಹಾಗೆ ಆ ನಗರ ಸಮಸ್ಯೆ ನಮ್ಮದ್ರಲ್ಲಿ ಒಳ್ಳೆ ಇದು ಕೊಟ್ಟಿತ್ತು ಅಲ್ಲ ಸರ್. ನನಗೆ ಈ ಗ್ರೇಟ್ ಪರ್ಸ್ನಾಲಿಟೀಸ್ಗಳ ಬಗ್ಗೆ, ಪರ್ಸ್ನಾಲಿಟೀಸ್ ಫೋಟೋಸ್ ಎಲ್ಲ ನೀವು ಮಾಡಿದಿರಲ್ಲ, ಅದ್ರ ಬಗ್ಗೆ ನಂಗೆ ಕೇಳಬೇಕು. ಬಟ್ ಅದಕ್ಕೂ ಮುಂಚೆ ಈಗ ಆದರೆ ಫೋಟೋಸನ್ನು ತೆಗೆಯೋದು, ನಾವು ಸಿಸ್ಟಮಿಗೆ ಹಾಕೋದು, ಅದನ್ನು ಚಂದ ಎಡಿಟ್ ಮಾಡೋದು, ಲೈಟ್ ಕಡಿಮೆ ಆದರೂ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡ್ಲಿಕ್ಕೆ ಎಕ್ಸ್ಪೋಷರ್ ಕಾಂಟ್ರಾಸ್ಟ್ ಎಲ್ಲ ಮಾಡ್ಬೋದು, ಮತ್ತೆ ಕ್ರಾಪಿಂಗ್ ಎಲ್ಲ ಮಾಡ್ಬೋದು. ಅದು ನಿಮ್ಮ ಟೈಮಲ್ಲಿ ಎಲ್ಲ ಇದೆಲ್ಲ ಇತ್ತು? ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಅದೇ ಮಾಡೋದಲ್ಲ, ಮಾಡ್ತಿದ್ವಿ ನಾವು. ಅಲ್ಲ, ಇದ್ರ ಕ್ರಾಪ್ ಎಲ್ಲ ಮಾಡ್ತಿದ್ರೆ ಮತ್ತೆ ನಾವು ಮಾಡಲೇಬೇಕಲ್ಲ, ಮಾಡಲೇಬೇಕು ಕ್ರಾಪಿಂಗ್ ಅದು ಇದೆಲ್ಲ ನಾವು ಮಾಡಲೇಬೇಕು. ಅದೇ ಡಾರ್ಕ್ ರೂಮ್ ವರ್ಕ್ ಹೇಳಿದಲ್ಲ, ಅದೇ ಡಾಜಿಂಗ್, ಬರ್ನಿಂಗ್ ಅಂತ ಎಲ್ಲ ಕೆಲವೆಲ್ಲ ಟೆಕ್ನಿಕ್ ಉಂಟು ಅದ್ರಲ್ಲಿ. ಬನ್ನಿ ನನಗೆ ಅದೆಲ್ಲ ಹೇಳಲಿಕ್ಕೆ ಆಗಲಿಲ್ಲ. ಹೌದೌದು, ಅದು ಜಾಸ್ತಿ ಬೆಳಕು ಬೇಕಾದಲ್ಲಿ ಅದು ಕಪ್ಪಾಗುವಲ್ಲಿ ನಮ್ಮ ಕೈ ಹಿಡಿದು ಅದನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಲೈಟ್ ಬೀಳುವುದನ್ನು ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅದೆಲ್ಲ ಕಲ್ತದ್ರಿಂದಲೇ ನನಗೆ ಒಳ್ಳೆ ಸಿಕ್ಕಿತ್ತು ಸರ್. ಈಗೆಲ್ಲ ಸ್ವಲ್ಪ ಮಂಗ ಮಾಡ್ಬೋದು ಅಂದರೆ ಹೇಗಂದ್ರೆ, ಒಂದು 4 ಜನ ಬೇಕು ಒಂದು ಫೋಟೋಗೆ, ಒಬ್ರು ಬಂದಿರೋದಿಲ್ಲ, ಇನ್ನೊಂದು ಫೋಟೋ ತೆಗೆ ಸೈಡಲ್ಲಿ ಆ ಕಾಲದಲ್ಲಿ ಆಗ್ತಿತ್ತ ಮಾಡ್ತಿದ್ದೇವೆ ನಾವು. ಮಾಡ್ಲಿಕ್ಕೆ ಅದು ಡಾರ್ಕ್ ರೂಮ್ ಮಾಡ್ಲಿಕ್ಕೆ ಆಗ್ತದೆ, ಅದು ಆಗ್ತದೆ. ಕೆಲವು ಫಂಕ್ಷನ್ ಮದುವೆದಲ್ಲೆಲ್ಲ ಕಣ್ಣು ಮುಚ್ಚಿ ಎಲ್ಲ ಇರ್ತಾರೆ, ಅದನ್ನ ನಾವು ಕಣ್ಣು ಬೇರೆ ದಿನ ತೆಗೆದು ಕಡೆಗೆ ಹಾಕಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲೋ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತಿತ್ತು ಆಗ. ಆಗ ನಂಬ್ತಿದ್ರು, ಈಗ ನಂಬುದಿಲ್ಲ. ಈಗ ಅಂದ್ರೆ ಅಷ್ಟು ಪರಿಸ್ಥಿತಿ ಬಂದು ಹಾಗೆ ಆಗಿದೆ. ಜನ ಫೋಟೋವನ್ನು ನಂಬದೆ ಎಂತ ಮಾಡಿದ್ರು ಸಹ ಇದು ಫೋಟೋಶಾಪ್ನಲ್ಲಿ ಮಾಡಿದ್ದು ಅಂತ ಜನ ಹೇಳಿ ಶುರು ಆಗಿದ್ದಾರೆ. ನಾವು ಮಾಡಿದ್ರು ನಂಬುದಿಲ್ಲ, ಹಾಗೆ ಆಗಿದೆ ಸರ್. ಈ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಫೋಟೋಸ್ ಎಲ್ಲ ಮಾಡಿದ್ರಲ್ಲ, ಅದ್ರದ್ದು ಒಂದು 2-3 ಒಳ್ಳೊಳ್ಳೆ ಸ್ವಾರಸ್ಯಕರ ಘಟನೆಗಳು ಅಥವಾ ಸಂಗತಿ. ನಾನು ಕಾರಂತರದ್ದು ನನಗೆ ಆಗಾಗ ಸಿಗ್ತಾ ಇದ್ರು, ಫಂಕ್ಷನ್ ಪೇಪರ್ನಲ್ಲಿ ಹೋಗೋದಾಗೆಲ್ಲ ಸಿಗ್ತಾ ಇತ್ತು. ಹಾಗೆ ಅವ್ರದ್ದು ನಾನು ಪೋರ್ಟ್ರೇಟ್ ನಾನು 1-2 ಎಕ್ಸ್ಟ್ರಾ ತೆಗಿತಾ ಇದ್ದೆ, ಫಂಕ್ಷನ್ ಅಲ್ಲದೆ 2 ಎಕ್ಸ್ಟ್ರಾ ತೆಗಿತಿದ್ದೆ. ಅವರು ಕಾರವಾರದ ಇಲೆಕ್ಷನ್ ನಿಂತಾಗ ನಾನು ಹೋಗಿದ್ದೆ. ನಮಗೆ ಹೇಗೆ ಹೇಳಿದರೆ, ನನ್ನ ಉದಾಹರಣೆಯಲ್ಲಿ ನಾನು ಎಲ್ಲಿ ಹೋಗಬೇಕು ಅದರಲ್ಲಿ ಏನು ಅವರು ರಿಸ್ಟ್ರಿಕ್ಷನ್ ಇಲ್ಲ. ನಾನು ಹೋಗಿ ನಾನು ಫೋಟೋ ತೆಗೆದು ಕೊಟ್ಟರೆ ಆಯಿತು ಅವರಿಗೆ. ಕಾರವಾರಗೆ ಅಲ್ಲಿ ಇಲೆಕ್ಷನ್ ನಿಂತು ಭಾಷಣ ಮಾಡೋದು, ಅವ್ರು ಒಂದೇ ದಿನ ಇಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದೆ ಒಂದೇ ದಿನ. ಆ ದಿನ ನಾನು ಹೋಗಿದ್ದೆ, ಫೋಟೋ ತೆಗೆದಿದ್ದೆ. ಅದು ಸಿಕ್ಕಿದವರು, ನೀವು ಇಲ್ಲಿಗೆ ಬಂದ್ರಾ ಮತ್ತೆ ಅವರು ತಮಾಷೆ ಆಗಿ ಹೇಳೋದು. ಮತ್ತು ನಾನು ಅವರ ಹತ್ರ ಮಾತನಾಡುವಾಗ ನನಗೆ ಫೋಟೋಗ್ರಫಿ ಬಗ್ಗೆ ಮಾತ್ರ ಗೊತ್ತು, ನನಗೆ ಗೊತ್ತಿದ್ದ ವಿಷಯ ಮಾತ್ರ ಮಾತನಾಡೋದು, ಗೊತ್ತಿಲ್ಲದ ವಿಷಯ ಮಾಡಿ ಅವ್ರ ಹತ್ರ ಬೈಗಳು ತಿನ್ನೋದು ಯಾಕೆ. ಅವ್ರು ತುಂಬ ಹೊತ್ತು ಮಾತಾಡ್ತಿದ್ರು ಫೋಟೋಗ್ರಫಿ ಬಗ್ಗೆ. ಅವರು ಎಲ್ಲ ಅವರ ಬುಕ್ಕಿಗೆಲ್ಲ ಫೋಟೋಗ್ರಫಿ ಎಲ್ಲ ಮಾಡ್ತಿದ್ರು. ಅವರು ಜರ್ಮನಿಂದ ಫಿಲ್ಮ್ ತರಿಸಿ ಇಲ್ಲಿ ಡೆವಲಪ್ ಮಾಡಿದೆಲ್ಲ ನಮ್ಮ ಹತ್ರ ಹೇಳ್ತಾ ಇದ್ರಲ್ಲ. ಅವ್ರಿಗೆ ಬಾರಿ ಗೊತ್ತಿಲ್ಲದ ವಿಷಯ ಹೇಳಿದವ್ರು ಹೇಳಿ ಖುಷಿ ಆಗ್ತದೆ ಹೇಳಲಿಕ್ಕೆಲ್ಲ. ಅದೆಲ್ಲ ತುಂಬ ಮಾತಾಡ್ತಿದ್ರು, ಎಲ್ಲ ಕೂತ್ಕೊಂಡ್ರೆ ಮಾತಾಡ್ತಾನೆ ಇರ್ತಿದ್ರಲ್ಲಿ. ಹೌದೌದು. ಹಾಗಾಗಿ ಮತ್ತೆ ಉಳಿದವರು ಸಹ ಹಾಗೆ ತೊಂದರೆ ಇಲ್ಲ. ಎಲ್ಲ ಸಾಹಿತಿಗಳು ಅವರೆಲ್ಲ ಬರ್ತಾ ಇದ್ರಲ್ಲ, ಪೊಲಿಟಿಷಿಯನ್ ಅವರೆಲ್ಲ. ಅದೇ ಪೊಲಿಟಿಷಿಯನ್ ಈ ರಾಜೀವ್ ಗಾಂಧಿ ಎಲ್ಲ ಬರುವಾಗ ಮೊದಲ ದಿನವೇ ನನಗೆ ಫೋನ್ ಬರ್ತಾ ಇತ್ತು. ಯಾರು ಮಾಡಿದ್ರು ಕಾಲ್? ಯಾರು ಮಾಡಿದ್ದು ನಿಮ್ಗೆ? ಅದು ಬೇಡ, ಸುಮ್ಮನೆ ಅವರಿಗೆ ದೊಡ್ಡ ಜನಗಳೇ ಹೇಳಿ ಕಡೆಗೆ ಅವ್ರಿಗೆ ಯಾಕೆ ಅವ್ರು ನಾಳೆ ನಮ್ದು ಹೇಗಾದ್ರೂ ಒಂದು ಮಾಡಿದ ಫೋಟೋ ತೆಗಿಬೇಕು ಬರ್ರಿ ಅಂತ ಹೇಳ್ಕೊಂಡು ಎಲ್ಲ. ಅಂದ್ರೆ ಅವ್ರ ಜೊತೆಗೆ ನಾನು ಇರ್ತೇನೆ ತೆಗಿಬೇಕು ವಿಶ್ ಮಾಡುವಾಗ ಹಾಗೆ ಅವರು ಬಂದುವಾಗ ವಿಶ್ ಮಾಡುವಾಗ ಅವರು ಲೈನ್ ನಿಂತ್ಕೊಂಡಿದ್ರು. ಅವರು ಹಗ್ಗ ಕಟ್ಟಿ ಅದ್ರ ಈಚೆಯಲ್ಲಿ ಇರ್ತಿದ್ರು, ನಾನು ಆಚೆಯಲ್ಲಿ ಇರ್ತಿದ್ದೆ. ನನಗೆ ಪೇಪರಿಗೆ ಬೇಕಾಗಿ ಫೋಟೋ ತೆಗೆದು, ಪೇಪರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದು, ಕಲರ್ನಲ್ಲಿ ಇವರದೆಲ್ಲ ತೆಗೆದು ಎಲ್ಲ ಅಲ್ಲಿಂದ ಇಲ್ಲಿ ತನಕ ವಿಶ್ ಮಾಡಿಕೊಂಡು ಬರ್ತಾ ಇದ್ರು. ಕೈ ಕೊಟ್ಟು ಬರುವಾಗ ನಾವು ಪೊಲೀಸ್ನವರು ನನ್ನ ಅಡ್ಡ ನಿಲ್ತಾ ಇದ್ರು, ಅವರನ್ನೆಲ್ಲ ಹಿಂದೆ ಮಾಡಿಕೊಂಡು ನಾನು ಎಲ್ಲ ತೆಗೆದುಕೊಂಡು ಬರ್ತಾ ಇದ್ದೆ. ಕೆಲವು ಜನರದ್ದೆಲ್ಲ ಅದೇ ಮೊದಲೇ ಹೇಗಾದ್ರೂ ಮಾಡಿ ತೆಗಿಬೇಕು ಹೇಳ್ಕೊಂಡು. ಈಗಲೂ ಕೆಲವರು ಕೇಳೋರಿದ್ದಾರೆ, ಒಂದು ರಾಜೀವ್ ಗಾಂಧಿ ಇದು ಫೋಟೋ ಇದ್ರೆ ನಿಮ್ಗೊಂದು ಮಾಡಿಕೊಡಿ ಮಾರ್ರೆ ಅಂತ ಈಗಲೂ. ಅಲ್ಲ, ಈ ರಾಜೀವ್ ಗಾಂಧಿ ಅವರು, ಇಂದಿರಾ ಗಾಂಧಿ, ಅದು ಅಟ್ರಾಕ್ಷನ್ನೇ ಬೇರೆ ನೋಡಿ. ರಾಜೀವ್ ಗಾಂಧಿ ಪರ್ಸನಾಲಿಟಿ ಹಾಗೆ ಇತ್ತಲ್ಲ, ನೋಡ್ಲಿಕ್ಕೆ ಫೋಟೋದಲ್ಲಿ ಚಂದ ಕಾಣ್ತಿದ್ರಲ್ಲ. ಹಾಗೆ ಅಂದ್ರೆ ನೀವು ಅವ್ರ ಹತ್ರ ಅಂದ್ರೆ ದೂರದಿಂದನೇ ತೆಗಿತಿದ್ರೆ ಅಥವಾ ನೀವು ಏನಾದ್ರು ರಿಕ್ವೆಸ್ಟ್ ಮಾಡಿ? ಇಲ್ಲ, ರಿಕ್ವೆಸ್ಟ್ ಒಮ್ಮೆ ಮಾಡಿದ್ದೆ ನಾನು. ಅವರು ಯಾವುದೋ ಒಂದು ಫಂಕ್ಷನ್ ಬಂದು ವಾಪಸ್ ಹೋಗುವಾಗ ಹೆಲಿಕಾಪ್ಟರ್ನಲ್ಲಿ ಹೋದದ್ದು ಅವರು.
ಹೆಲಿಕಾಪ್ಟರ್ ಅವರೇ ಡ್ರೈವ್ ಮಾಡ್ತಿದ್ರು, ಕೂತ್ಕೊಂಡಿದ್ರು. ಆಚೆಯಲ್ಲಿ ಬಂಗಾರಪ್ಪ ಇದ್ರು, ಹಿಂದೆ ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ ಎಲ್ಲ. ಆಗ ಯಾರು ಫೋಟೋಗ್ರಾಫರ್ ಇಲ್ಲ. ನಾನು ಮೆಲ್ಲ ಈಚೆ ಬಂದೆ, ಸರ್ ಐ ವಾಂಟ್ ಎ ಫೋಟೋಗ್ರಾಫರ್ ಹೇಳಿದ್ರು. ಅವರು ಖುಷಿ ಹೇಳಿದೆ, ನಗಾಡಿದ್ರು. ನೋಡಿ, ನಾವು ಕೇಳುವ ಕೆಲಸ ನಮ್ಮದು, ಅವ್ರು ಕೊಡೋದ್ರೆ ನನಗೆ ಕೊಡೋದ್ರೆ ನಮಗೆ ನಷ್ಟ ಏನಿಲ್ಲ ನೋಡಿ, ಅವರಿಗೆ ಲಾಭ ಅವರಿಗೆ ಅಲ್ವಾ. ಇದು ಅದಕ್ಕಿಂತ ಇನ್ನೊಮ್ಮೆ ಇದು ರಾಷ್ಟ್ರಪತಿಯವರು ಬಂದಾಗ ಹಾಗೆ ಆಗಿದೆ. ಯಾರು ಸರ್ ರಾಷ್ಟ್ರಪತಿ? ಅದು ವೆಂಕಟರಮಣ ಯಾರೋ ಅವರು. ನಾನು ಕೇಳಿದೆ ಐ ವಾಂಟ್ ಎ ಫೋಟೋ ಅಂತ ಹೇಳಿ, ಅವರು ಉಳಿದವರನ್ನು ಎದುರು ಹೋದವರನ್ನು ನಿಲ್ಲಿಸಿ ನನಗೆ ಇದು ಕೊಟ್ಟಿದ್ದಾರೆ ನೋಡಿ. ಕೇಳುದು ನಮ್ಮ ಕೆಲಸ, ಬಿಡೋದೇ ಬೇಡದೇ ಬೇಡ ನಮಗೆ. ಹಾಗೆ ನಮ್ಮ ಪಾಲಿಸಿ ಹಾಗೆ, ನಮಗೇನು ನಷ್ಟ ಇಲ್ಲಲ್ಲ, ಪೇಪರಲ್ಲಿ ಬರೋದು ಅವ್ರದ್ದೇ ಅಲ್ಲ. ಅದು ಹೇಳುವಾಗ ಒಂದು ಇನ್ಸಿಡೆಂಟ್ ನೆನಪಾಯ್ತು. ನಿಮ್ಮ ಆಗ ಒಬ್ಬರು DC ಇದ್ರು, ಅವರು ನಮ್ಮನ್ನೆಲ್ಲ ಅವರೆಲ್ಲ ಹಿಂದೆ ನಿಲ್ತಿದ್ರು, ನಾವು ಎದುರು ಹೋಗ್ತಿದ್ದ. ನಿಮ್ಮದು ಚಾನ್ಸ್ ಮಾರ್ರೆ, ಒಂದು ಕ್ಯಾಮರಾ ಇದ್ದರೆ ನಾನು ಸಹ ಬರ್ತಿದ್ದೆ ಎದುರು. ಅವ್ರು ಹೇಳ್ತಾಯಿದ್ರು ನಿಮಗೆ ಎಲ್ಲ ಇದು ಬಿಡ್ತಾರಲ್ಲ. ನಾನು ಹೇಳಿದೆ, ಹೌದು ಸರ್, ನಾಳೆ ಫೋಟೋ ಬರೋದು ನಿಮ್ದು ಅಲ್ಲ, ನಂದು ಬರ್ತದ. ಹಾಗೆಲ್ಲ ಅಧಿಕಾರಿಗಳು ಅವರು ಇವರು ಎಲ್ಲರ ಹತ್ರ ನಮ್ಮ ಹತ್ರ ಒಳ್ಳೆ ಇದ್ದದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಪೊಲೀಸ್ನವರು ಅವರು ಇವರೆಲ್ಲ ಪೇಪರ್ನಲ್ಲಿರುವಾಗ ಅದೊಂದು ರೆಸ್ಪೆಕ್ಟ್ ಇದೆ ನೋಡಿ. ಎಲ್ಲ ಹಾಗೆ ಅಂಥದ್ದೆಲ್ಲ ಘಟನೆಗಳೆಲ್ಲ ಮಜಾ ಅಲ್ಲ. ಮತ್ತೆ ದೂರ ಪ್ರಯಾಣ ಬೆಳೆಸೋದು. ಹೌದು, ನಿಮ್ದು ಅದು ಮಸ್ತಕಾಭಿಷೇಕದ್ದು ಭಾಳ, ಅದು 4 ಮಸ್ತಕಾಭಿಷೇಕ ನಾನು ಕವರ್ ಮಾಡಿದ್ದೇನೆ ಅಲ್ವಾ? ಹೌದು, 12 ವರ್ಷಕ್ಕೊಮ್ಮೆ ಆಗೋದು. ಮೊನ್ನೆ 18ರಲ್ಲಿ ಆಯಿತು. ಶುರುವಿದ 1000 ವರ್ಷದ ಇದಕ್ಕೆ ನಾನು ಹೋಗಿದ್ದೆ. ಆ ಸಮಯದಲ್ಲೆಲ್ಲ ಭಾರಿ ದೊಡ್ಡ ಫೋಟೋಗ್ರಾಫರ್ಸ್ ನಮಗೆ, ನಾನು ಅಂಥ ಲೆನ್ಸೇ ನೋಡಿರ್ಲಿಕ್ಕಿಲ್ಲ. ಎಲ್ಲ ಜಪಾನು ಅಲ್ಲಿ ಇಲ್ಲಿ ಇದ್ದೆಲ್ಲ, ಅಂದರೆ 1000ನೇ ವರ್ಷ ಅಲ್ಲ, ಭಾರಿ ದೊಡ್ಡ ಇದು. ಆಗ ರಘುರೈ ಅವರೆಲ್ಲ ಬಂದಿರಲ್ಲ, ದೊಡ್ಡ ಫೋಟೋಗ್ರಾಫರ್ಸ್ ಎಲ್ಲ ಬಂದಿರಲ್ಲ, ಅದಕ್ಕೆ ಬಂದಿದ್ರು. ಹಾಗೆಲ್ಲ ಆಗ ನಾನು ನನ್ನ 120 ಹಿಡ್ಕೊಂಡು ಹೋದದ್ದು. ಆಗ ಅದು ಹೋದದ್ದೇ ಗಮ್ಮತ್ತುಂಟು. ಶ್ರೀಪಟ್ರೆ ಹೇಳಿ ನಮ್ಮ ಫ್ರೆಂಡ್ ಇದ್ದರು, ಅವರ ಸ್ಕೂಟರ್ನಲ್ಲಿ ಪುತ್ತೂರಿನಿಂದ ಹಾಸನಕ್ಕೆ ಹೋಗಿ ಅಲ್ಲಿ ಹಾಲ್ಟ್ ಮಾಡಿ ಅಲ್ಲಿಂದ ಹೋದದ್ದು ನಾವು. ಹಾಗೆ ಅದೊಂದು ಇಂಟ್ರೆಸ್ಟ್, ಆಗ ಒಂದು ಇದು ಬೇರೆ ಇತ್ತು ನೋಡಿ, ಖುಷಿಯಲ್ಲಿ ಬೇರೆ ಇತ್ತು. ಅಷ್ಟು ವರ್ಷದ ಹಿಂದೆ ಹಾಗೆ ಹೋಗುವ ಇಡೋದು, ಅಂಥದ್ದೆಲ್ಲ ಹೊಸ ಅನುಭವ ಆಗ್ತದಲ್ಲ ಅಂತ ಹೇಳಿ. ಹಾಗೆ ಅದು ಖುಷಿಯೇ ಬೇರೆ ಅಲ್ಲ. ಆಗಲಿ ಸರ್, ತುಂಬ ಎಲ್ಲ ಮಾತಾಡಿ. ವೆರಿ ಇಂಪಾರ್ಟೆಂಟ್ ಇದೊಂದು ಪಾಯಿಂಟ್ ನಾನು ಕೇಳಬೇಕು. ಮಂಗಳೂರಿನಲ್ಲಿ ಫಸ್ಟ್ ಟೈಮ್ ನೀವು ಫೋಟೋಗ್ರಫಿ ಎಕ್ಸಿಬಿಷನ್ ನಿಮ್ಮದೇ ಫಸ್ಟ್? ನಂದೇ ಫಸ್ಟ್ ಟೈಮ್ ಮಾಡಿದ್ದು. ಅದರಂತ ಕೆಲವರು ಮಾಡಿದ್ದಾರೆ, ಅಷ್ಟೊಂದು ಯಾರು ಮಾಡಲಿಲ್ಲ. ಯಾವ ವರ್ಷದಲ್ಲಿ ಮಾಡಿದ್ದು ಅದು ನೆನಪಿಲ್ಲ. ಓಕೆ, ನಾನು ಯಾವುದೇ ನೆನಪಿಟ್ಟುಕೊಳ್ಳೋರಷ್ಟೇ ಇಲ್ಲ. ಅದು SCDC ಬ್ಯಾಂಕ್, ಈಗ ಅದು ಹಳೆಯ ಬ್ಯಾಂಕ್ ಇತ್ತು. ಅದರ ಒಳಗೆ ಭೂಮಿಕಾ ಹೇಳಿ ಒಂದು ನಾಟಕ ಸಂಸ್ಥೆ ಅದೆಲ್ಲ ಇತ್ತು. ಅದರಲ್ಲಿ ಏರಿಯಾ ಲಕ್ಷ್ಮಣ ಅಧ್ಯಕ್ಷರಾಗಿದ್ದರು, ನನ್ನ ಪರಿಚಯದವರೊಬ್ಬರು ಇದ್ದರು. ನಾವು ಮಾಡುವ ಅಂತ ಹೇಳಿದರು. ಹಾಗೆ ಮಾಡಿ ಒಂದು 30 ಫೋಟೋ ನಾನು ದೊಡ್ಡ ಇದು ಮಾಡಿ ಇಟ್ಟಿದ್ದೆ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಅಂದರೆ ಹೊಸತ್ತಲ್ಲ, ಪೇಂಟಿಂಗ್ ಎಲ್ಲ ಎಕ್ಸಿಬಿಷನ್ ನೋಡಿದ್ದಾರೆ, ಫೋಟೋ ನೋಡಿರಲಿಲ್ಲ ಆಗ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್. ಅಂದರೆ ಫೋಟೋ ನೋಡೋದು ಮಾತ್ರನಾ ಇಲ್ಲ ಖರೀದಿನೂ ಮಾಡೋದ? ಫೋಟೋಗ್ರಫಿ ಖರೀದಿ ಯಾರು ಮಾಡಲಿಲ್ಲ. ಹೌದಾ? ಅದು ಹಣ ಕೊಡ್ಲಿಕ್ಕೆ ಯಾರು ರೆಡಿ ಇಲ್ಲ. ನೋಡ್ಲಿಕ್ಕೆ ಬರ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಖುಷಿ ಪಡ್ತಾರೆ ಅಷ್ಟೇ. ಅದಕ್ಕೆ ಅದ್ರ ಖರ್ಚು ವೆಚ್ಚ ಎಲ್ಲ ಹೇಗೆ ನಿಭಾಯಿಸಿದ್ರಿ? ಅದು ನಾನೇ ಮಾಡಿದ್ದು, ನಂದೇ. ಅದರ ನಂತರ ನಾನು 4 ಜನ ಸೇರಿ V4 ಅಂತ ಒಂದು ಗ್ರೂಪ್ ಮಾಡಿಕೊಂಡಿದ್ದು. ಅದರಲ್ಲೂ ಕೆಲವು ಎಕ್ಸಿಬಿಷನ್ ಮಾಡಿದೆವು. ಅದೇ ಯಾವುದು ಸೇಲ್ ಆಗಿ ಹೋಗುದಿಲ್ಲ, ಫೋಟೋ ಸೇಲ್ ಆಗುದಿಲ್ಲ. ನಮಗೆ ಗುಡ್ ವಿಲ್ ಪ್ರಚಾರ ಮಾತ್ರ ಅಷ್ಟೇ ಅದರಲ್ಲಿ ಸಿಕ್ಕೋದು. ಓಕೆ ಸರ್, ಇದೊಂದು ಕೇಳಬೇಕು. ಈಗಂತೂ ಇನ್ಸಿಡೆಂಟ್ಸ್ಗಳು ತುಂಬ ಆಗ್ತವೆ, ಬೇರೆ ದಿನಕ್ಕೆ ಬೇಕಾದಷ್ಟು ಇನ್ಸಿಡೆಂಟ್ಸ್ಗಳಾಗ್ತವೆ, ಅದರ ಫೋಟೋಸು ಕೂಡ ಸಿಗ್ತವೆ. ಸರ್, ಆ ಕಾಲದಲ್ಲಿ ಮಂಗಳೂರು ಉಡುಪಿ ಎಲ್ಲ ಹೇಗಿತ್ತು ಸರ್? ಅಂದರೆ ನಿಮ್ಮ ಪ್ರಕಾರ ಇದೆಲ್ಲ ಇದ್ದಾಗ ಗಲಾಟೆ ಘರ್ಷಣೆ? ಇಲ್ಲ, ನನ್ನ ಅನುಭವದಲ್ಲಿ ನನಗೆ ಯಾವುದು ಅಂತ ಸಿಕ್ಕಲೇ ಇಲ್ಲ. ಸಣ್ಣ ಮಟ್ಟದ ಜನ ಇರ್ಬೋದು ಅಷ್ಟೇ. ನನಗೆ ಇದಾಗುವಂಥದ್ದು ಯಾವುದೂ ಇಲ್ಲ ನನ್ನ ಗೊತ್ತಿದ್ದ ಪ್ರಕಾರ. ಸಣ್ಣ ಸ್ಟ್ರೈಕ್ ಅದೆಲ್ಲ ಆಗ್ಬೋದು ಅಷ್ಟೇ ಹೊರತು ಅದು ಕ್ಯಾಶುವಲ್ ಅಂಥದ್ದೇನಿಲ್ಲ. ಪೊಲೀಸ್ನವರು ಹಿಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ನಿಮ್ಮ ವಾಟಾಳ್ ನಾಗರಾಜು ಕನ್ನಡ ಸಂಘಕ್ಕೆ ಇದಕ್ಕೆ ಬೇಕಾಗಿ ಬಂದರೆ ರೈಲ್ವೆ ಸ್ಟೇಷನಲ್ಲಿ ಒಂದು ನಾಟಕ ಮಾಡಿದಾಗ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಪೊಲೀಸವರು ಎತ್ಕೊಂಡು ಹೋಗ್ತಾರೆ, ಅವ್ರು ಕಾಯ್ತಾ ಇರ್ತಾರೆ. ಒಬ್ಬ ಕಾಲು ಕೈ ಈಗಲೂ ನನ್ನ ಹತ್ರ ಫೋಟೋ ಉಂಟು ವಾಟಾಳ್ ನಾಗರಾಜದ್ದು. ಕನ್ನಡ ಇದು ಅಂತ ಹೇಳ್ಕೊಂಡೆಲ್ಲ ಬಂದು ಮಾಡ್ತಾರೆ ನೋಡಿ, ಹಿಡ್ಕೊಂಡು ಹೋಗ್ತಾರೆ, ಆಚೆ ಹೋಗಿ ಬಿಡ್ತಾರೆ ಅಷ್ಟೇ. ಅದಕ್ಕಿಂತ ದೊಡ್ಡ ಘಟನೆಗಳು ಏನೂ ಇದಾಗಲಿ ಮಂಗಳೂರಲ್ಲಿ ಏನೂ ಇರಲಿಲ್ಲ ನನ್ನ ಮಟ್ಟಿಗೆ. ಇಲ್ಲ, ನಾನು ನೋಡಲಿಲ್ಲ. ಅಲ್ಲ, ಯಾಕೆ ಕೇಳಿದೆ ಅಂತಂದ್ರೆ ಅಂಥದ್ದೇನಾದ್ರೂ ಆಗಿದ್ದಿದ್ರೆ ನೀವು ಅದ್ರ ಫೋಟೋನು ಮಾಡ್ತಿದ್ದೆ. ನಂಗೆ ಅಂಥ ಇದೇ ಆಗಲಿಲ್ಲ. ಇತ್ತೀಚೆಗೆ ಅಷ್ಟೇ ಸ್ವಲ್ಪ ನಾನು ಬರುವ ಮೊದಲು ಕೋಮುಗೋಲು ಹಿಂದೆ ಇದ್ದಿತ್ತು, ಈಗಿಲ್ಲ. ನಾನು ಹೋದ ನಂತರ ಯಾವುದೂ ಆಗಲಿಲ್ಲ. ತುಂಬ ಹಿಂದೆ ಆಗಿದ್ದೇನ. ನಾನು ಫೋಟೋಗ್ರಫಿ ಇದಕ್ಕೆ ಸರ್ವ ಮೊದಲು. ಈಗ ಅದರ ನಂತರ ಒಂದು ಸರ್ತಿಯನ್ನು ಎಲ್ಲೋ ಒಂದು ಕಡೆ ಗಲಾಟೆ ಆಯಿತು, ಆಗ ನಾನು ಇಲ್ಲಾಯಿತು. ನಾನು ಫೋಟೋ ಇದರಲ್ಲೇ ಇಲ್ಲಾಯಿತು, ಉದಯವಾಣಿಯಲ್ಲೇ ಇಲ್ಲಾಯ್ತು ನಾನು. ಓಕೆ ಸರ್, ಇಡೀ ನಿಮ್ಮ 50 years ಜರ್ನಿಯಲ್ಲಿ ಎಷ್ಟು ಕ್ಯಾಮ್ರಾಸ್ಗಳನ್ನು ಪರ್ಚೇಸ್ ಮಾಡಿದ್ದೀರಾ ನೀವು? ಇಲ್ಲ, ನಾನು ಹೆಚ್ಚಿಲ್ಲ. ಶುರುವಿಗೆ ಅದೇ 120 ಹೇಳಿದಲ್ಲ, ಅದರ ನಂತರ ಅಸಾಯಿ ಪೆಂಟೆಕ್ಸ್ ಹೇಳಿ 35mm ಸ್ಟಾರ್ಟ್ ಮಾಡಿದೆ. ಅದಂದರೆ ಇದು ಕಟ್ ಮಾಡಿ ಡೆವಲಪ್ ಮಾಡುವಾಗ ನಮಗೆ ತುಂಬ ವೇಸ್ಟ್ ಆಗ್ತಿತ್ತು.
ಒಂದು 2 ಫೋಟೋ ತೆಗೆದು ನಾನು ಹೋಗಿ ಕಟ್ ಮಾಡಿ ಡೆವಲಪ್ ಮಾಡಿ ಪ್ರಿಂಟ್ ಮಾಡಬೇಕು. 2 ತೆಗೆದು ಪುನಃ ಅದು ಆ್ಯಡ್ ಮಾಡಲಿಕ್ಕೆ ಪುನಃ 2 ಹೋಗ್ತಿತ್ತು, 4 ಫಿಲ್ಮ್ ಹೋಗ್ತಿತ್ತು. ನಮ್ಗೆ ಅದು ನಷ್ಟ ಆಗ್ತಿತ್ತು. ಅದಕ್ಕೆ 35mm ಹೋದೆ ನಾನು. 35mm ನಲ್ಲಿ 35 ಫೋಟೋ ತೆಗೆದುಕೊಂಡು ಅದು ಸಹ ಹಾಗೆ ಕಟ್ ಮಾಡಿಯೇ ಮಾಡಬೇಕಷ್ಟೇ. ಅರ್ಜೆಂಟಿಗೆ ನಮಗೆ ಹೋಗಿ ತೆಗೆದು ಅಲ್ಲಿ ಯಾವುದೇ ಪ್ರೈಮ್ ಮಿನಿಸ್ಟರ್ ಮಾತನಾಡಿ ನಾನು ಬಂದು ಡೆವಲಪ್ ಮಾಡಿ ಸಂಜೆ ಒಳಗೆ ಮುಟ್ಟಿಸ್ಬೇಕು. ನಾನು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಪುನಃ ಅದಕ್ಕೆ ಗ್ಲಾಸಿ ಮಾಡೋದು ಒಂದು ಮೆಥಡ್ ಇತ್ತು. ಅದು ಗ್ಲಾಸಿ ಮಾಡಿ ಉದಯವಾಣಿ ಆಫೀಸಿಗೆ ಮುಟ್ಟಿಸ್ಬೇಕಿತ್ತು. ಅವರು ಬಸ್ಸಲ್ಲಿ ಮಣಿಪಾಲ ಮುಟ್ಟಿಸ್ತಿದ್ರು. ಅಲ್ಲಿಂದ ಬಸ್ನಲ್ಲಿ ತಕೊಂಡೋಗಿ ಪ್ರಿಂಟ್ ಇದಾಗ್ತಿತ್ತಲ್ಲ, ಅಷ್ಟೆಲ್ಲ ಕಷ್ಟ ಇತ್ತು ಆಗ. ಒಂದಂದ್ರೆ ನಂಗೆ ಅನ್ಸೋದು ಆ ದಿನಗಳಲ್ಲಿ ಹೆಚ್ಚು ಟೆಲಿವಿಷನ್ ಚಾನೆಲ್ಸ್ಗಳು ಇರಲಿಲ್ಲ, ಪತ್ರಿಕೆಗಳು ಹೆಚ್ಚಿರಲಿಲ್ಲ, ಡಿಜಿಟಲ್ ಅಂತೂ ಇರಲೇ ಇಲ್ಲ, ಫೋಟೋಗ್ರಾಫರ್ಸ್ ಇರಲಿಲ್ಲ, ನೀವು ಇದ್ರಿ. ಹಾಗಾಗಿ ನನಗೊಂದು ಒಳ್ಳೆ ಇದು ಸಿಕ್ಕಿತ್ತು, ನನಗೆ ಅವಕಾಶ ಒಳ್ಳೆ ಸಿಕ್ಕಿತ್ತು. ನೋಡಿ, ಅವಕಾಶ ಸಿಕ್ಕಿತ್ತು, ಅದ್ರ ಜೊತೆಗೆ ನಿಮ್ಗೇನೋ ಮಾಡ್ಬೇಕಂತನೂ ಇತ್ತು. ಹೌದು, 2 ಒಟ್ಟೊಟ್ಟಿಗೆ ಹೋಯ್ತು. ನನ್ಗಂದ್ರೆ ನನ್ನ ಸ್ಟೈಲ್ ಅಲ್ಲಿ ಇದು ಮಾಡ್ಲಿಕ್ಕೆ ನಂಗೆ ಒಳ್ಳೆ ಇದಾಯ್ತು. ಯಾವುದು ನನಗೆ ಬೇಕಾದ ಹಾಗೆ ಫೋಟೋ ಮಾಡ್ಲಿಕ್ಕೆ ಆಯ್ತು. ಬರೇ ದೀಪ ಹೊತ್ತಿಸೋದು, ಟೇಪ್ ಕಟ್ ಮಾಡೋದು ಫೋಟೋ ಅಲ್ಲ. ನಾನು ಏನಿದ್ರು ಬೇರೆ ಮಾಡ್ತಿದ್ದೆ ನಾನು. ಮತ್ತೆ ನನಗಲ್ಲಿ ಯಾವುದು ನಾಳೆ ಬರಬೇಕು ಅದನ್ನು ನಾನು ಈಗಲೇ ನಾನು ಇದು ಮಾಡ್ತಿದ್ದೆ. ಈಗ ನೀವು ಕೇಳಿದ ಕೂಡ ಕೇಳ್ತಾರೆ, ದೀಪ ಹೊತ್ತಿಸೋದಿಲ್ವಾ, ಟೇಪ್ ಕಟ್ ಮಾಡೋದಿಲ್ವಾ ಅಂತ. ನನ್ನದು ಯಾಕೆ ಹೇಳಿದೆ, ಆ ಸಮಾರಂಭದ ಒಂದು ಚಿತ್ರ ಇದ್ರೆ ಅದೇ ಬೇಕು, ಎಲ್ಲರೂ ಕಾಣಬೇಕು ಅಂತ ಏನು ಇದಿಲ್ಲ. ನಾನು ಅದೇ ಕಳಿಸಿದ್ರೆ ಅದೇ ಬರ್ತಾ ಇತ್ತು. ಯಾಕಂದ್ರೆ ನಾನು ಕಳಿಸೋದು 2 ಫೋಟೋ ಮಾತ್ರ. ನನಗೆ ಬೇಕಾದ ಫೋಟೋ ಮಾತ್ರ ನಾನು ಕಳಿಸ್ತೇನೆ. ಆಗ ಅವರು ಹಾಕದೇ ಉಪಾಯ ಅಲ್ಲ. ನೋಡಿ, ಹಾಕ್ಲೇಬೇಕು. ಪತ್ರಿಕೆಯಲ್ಲಿ ಸಂಭಾವನೆ ಎಲ್ಲ ಒಳ್ಳೆ ಸಿಕ್ತಿತ್ತು. ಸಂಭಾವನೆ ಲೆಕ್ಕದಲ್ಲಿ ನಾನು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನನ್ನ ಬಿಲ್ ತಿಂಗಳಾಗೋ ನಾನು ಕಳಿಸಿದಾಗ ಬರ್ತಿತ್ತು. ನಾನು ಹೋದ ಬಂದ ಖರ್ಚು ಅದು ಇದೆಲ್ಲ ಆಗ್ತಿತ್ತು. ಗುಡ್ ವಿಲ್ ತೊಂದರೆ ಇಲ್ಲ. ನನಗೆ ಹೆಚ್ಚು ಇದೇ ಸಿಕ್ಕಿತ್ತು, ಗುಡ್ ವಿಲ್ ಸಿಕ್ಕಿತ್ತು, ಹೆಸರು ಸಿಕ್ಕಿತ್ತಲ್ಲ. ಯಾರಿಗೂ ಸಿಕ್ಕದ ಹೆಸರು ನನಗೆ ಸಿಕ್ಕಿತ್ತು. ನೋಡಿ, ಓಕೆ ಸರ್, ಆಗ್ಲಿ, ಇನ್ನು ಮುಂದಕ್ಕೆ ಹೋಗೋಣ. ಕೆಲವು ಕ್ವಿಕ್ ಆಗಿ ಕ್ವಶನ್ಸ್ ಕೇಳಿ. ನಿಮ್ಮ ಇಷ್ಟದ ಕ್ಯಾಮ್ರಾ ಯಾವುದು? ಇಷ್ಟದ ಕ್ಯಾಮ್ರಾ ಯಾವುದು? ಈಗ ನಾನು ಇದು ತೆಗೆಯುವಂಥದ್ದು ಯಾವುದು, ಕ್ಯಾನನ್ ತೆಗ್ದಲ್ಲ, ನಂಗೆ ತೆಗಿಬೇಕು ಒಂದು ಭಾರಿ ಮನಸ್ಸಿತ್ತು ನನಗೆ. ಅದು ಯಾಕೆ ಹೇಳಿದ್ರೆ, ನನಗೆ ಅವೈಲೇಬಲ್ ಲೈಟ್ ತೆಗಿಲಿಕ್ಕೆ ನನಗೆ ಅದು ಒಳ್ಳೇದಾಗ್ತದೆ. ವಿದೌಟ್ ಫ್ಲ್ಯಾಶ್, ಲಭ್ಯ ಬೆಳಕಿನಲ್ಲಿ ನನಗೆ ನನ್ನ ಮೊದಲಿಂದ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು, ಲಭ್ಯ ಬೆಳಕಿನಲ್ಲಿ ತೆಗೆಯೋದು. ಯಾವುದು ಫ್ಲ್ಯಾಶ್ ಯೂಸ್ ಮಾಡಿದೆ ನಾನು. ಫ್ಲ್ಯಾಶು ಮದುವೆಗೂ ಸಮೇತ ನಾನು ಫ್ಲ್ಯಾಶ್ ಯೂಸ್ ಮಾಡ್ತಾ ಇಲ್ಲ ಆಯ್ತು. ಶುರುವಿಗೆ ಮಾಡ್ತಾ ಇದ್ದೆ, ಮತ್ತೆ ಒಳ್ಳೆ ಕ್ಯಾಮರಾ ಅದೆಲ್ಲ ಬಂದ ನಂತರ ಅದೆಲ್ಲ ಇದ್ದ ಬೆಳಕಿನಲ್ಲೇ ತೆಗೆಯೋದು. ಅದೇ ನನಗೆ ನನ್ನ ಖುಷಿಯ ಸಬ್ಜೆಕ್ಟ್. ಈಗ ಯಾರು ತೆಗಿತಾರೆ? ಯಾವುದು ಈಗ ಡಿಜಿಟಲ್ನಲ್ಲಿ ಯಾವುದು ತೆಗಿತಾರೆ. ಆ ಸಮಯದಲ್ಲಿ ಯಾರು ತೆಗಿತಾ ಇಲ್ಲ. ನಾನು ಫೋಟೋಗ್ರಫಿ ಮಾಡೋ ಸಮಯದಲ್ಲಿ ಲಭ್ಯ ಬೆಳಕಿನ ಚಿತ್ರಗಳಿಗೆ ಯಾರಿಗೂ ಧೈರ್ಯವೂ ಇಲ್ಲ ಆಯಿತು, ಇದೇ ಆಯಿತು. ನಾನು ಆ ಚಿತ್ರಗಳಿಂದಾಗಿ ನನಗೆ ಒಳ್ಳೆಯ ಇದು ಸಿಕ್ಕಿತ್ತು. ಇವರು ನೀನಾಸಂನ ನೋಡಿದ್ರು, ಇಲ್ಲ ಒಂದು ನಾಟಕ ಸಂಘೀಯ ಬಾಲ್ಯ ಹೇಳಿ, ಆಗ ನಾನು ಲಭ್ಯ ಬೆಳಕಿನ ಫೋಟೋ ತೆಗೆದಿದ್ದೆ. ಅದು ಅವರಿಗೆ ಸಿಕ್ಕಿ ಅವರು ನನಗೆ ಅವರಲ್ಲಿ ಹೊಸ ಇದಾದಾಗ ನನಗೆ ಲೆಟರ್ ಹಾಕಿ ಬರಲಿಕ್ಕೆ ಇದು ಮಾಡ್ತಾ ಇದ್ದರು. ಹೌದು, ಕೆ ವಿ ಸುಬ್ಬಣ್ಣ. ನಾನು ಅವರ ಎಲ್ಲ ಹೊಸ ಪ್ರಯೋಗಕ್ಕೆ ನಾನು ಹೋಗ್ತಾ ಇದ್ದೆ. ಇಲ್ಲಿ ಖುಷಿ ಹರಿದಾಸ್ ಭಟ್ರದ್ದು ಕಾರಂತರ ಇದೆಲ್ಲ ಮಾಡ್ತಾ ಇದ್ರಲ್ಲ, ಅದಕ್ಕೂ ನಾನು ಕರೀತಾ ಇದ್ರು, ನಾನು ಹೋಗ್ತಾ ಇದ್ದೆ. ಹೌದು, ಲಭ್ಯ ಬೆಳಕಿಗೆ ಬೇಕು. ಅದು ಆಗ 120 35 ನಂತರ ದೊಡ್ಡ ವಿಷಯ ಅಲ್ಲ, ಎಷ್ಟು ತೆಗಿಬೋದು. ರೆಡಿ, ಅದು 100ರಲ್ಲಿ 100 ಬರಬೇಕು. ಹಾಗೆ ಅದು ನಮಗೆ ದೊಡ್ಡ ಇಂಟ್ರೆಸ್ಟಿಂಗ್ ಇದು. ನಿಮ್ಮ ಇಷ್ಟದ ಛಾಯಾಗ್ರಾಹಕ ಯಾರು ಮತ್ತೆ ಯಾಕೆ? ಅದು ಹೇಳಲಿಕ್ಕೆ ತುಂಬ ಜನ ಇರ್ತಾರೆ. ಹೌದಾ? ಹೌದೌದು. ಅಂದರೆ ಹೊಸ ರೀತಿ, ಈಗ ರಘುರೈ ಮತ್ತು ಟಿ ಎಸ್ ಸತ್ಯನ್, ನನಗೆ ಅವಾರ್ಡ್ ಬಂತ ಹೇಳಿದ್ರು ಟಿ ಎಸ್ ಸತ್ಯನ್ ಅವರ ಹೆಸರಿನಲ್ಲಿ. ಅವರು ಆಗ ಆ ಸಮಯದಲ್ಲೆಲ್ಲ ದೊಡ್ಡ ದೊಡ್ಡ ಇವರೆಲ್ಲ, ನಾವು ಅವರ ಫೋಟೋಗಳನ್ನೆಲ್ಲ ನೋಡಿ ಕಲ್ತವರೆಲ್ಲ. ನಮಗೆ ಬೇರೆ ಬೇರೆ ನೋಡಿ ಕಲಿಯುವಂಥ ಅದೇ ಇದು. ನೋಡಿ, ಅವರ ಚಿತ್ರಗಳನ್ನು ನೋಡಿ ನನಗೆ ಹೇಗೆ ಆ ಸಮಯ ನನಗೆ ಸಿಕ್ಕಿದ್ದು, ನಾನು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಂಡು ನಾವು ಕಲ್ತದ್ದೇ ಹಾಗೆ ಎಲ್ಲ ಇದು ಮಾಡ್ಕೊಂಡು. ಓಕೆ ಸರ್, ಕಪ್ಪು ಬಿಳುಪಿನಿಂದ ಡಿಜಿಟಲ್ವರೆಗೆ ನೀವು ನೋಡಿದ್ದೀರಿ. ನಿಮಗೆ ಹಿತ ಅನ್ಸೋದು ಯಾವುದು? ಅಲ್ಲ, ಕಪ್ಪು ಬಿಳುಕು ಹಿತವೇ, ಆದರೆ ಈಗ ಡಿಜಿಟಲ್ ಬಂದ ನಂತರ ನಾನು ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಅದರಲ್ಲಿ ಒಂದು ಹೇಳಲಿಕ್ಕಿತ್ತು, ಮೊದಲು ಕಲರ್ ಬಂದ ಕೂಡಲೇ ಲ್ಯಾಬ್ನವರು ಇದು ಮಾಡ್ತಿದ್ದದ್ದು. ಯಾವುದು, ನಾವು ಫೋಟೋ ಇದು ಲ್ಯಾಬ್ ಇದು ಮಾಡಿ ಕೊಟ್ಟ ಕೂಡಲೇ ಅವರ ಕೈಯಲ್ಲಿ ಇದ್ದದ್ದು ಅವ್ರು ಏನು ಕೊಟ್ಟದ್ದನ್ನು ನಾವು ತೆಗಿತಿದ್ವಿ. ಈಗ ಏನಾಗಿದೆ, ಡಿಜಿಟಲ್ ಬಂದ ನಂತರ ನಮ್ಮ ಕೈಯಲ್ಲೇ ಉಂಟು. ನಾವು ಬದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಮಾಡ್ತಿದ್ದೋ ಆ ಕೆಲಸ ಎಲ್ಲ ಈಗ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಕೈಯಲ್ಲೇ ಕಂಟ್ರೋಲ್ ಉಂಟು. ಮೊದಲು ಆ ಕಂಟ್ರೋಲ್ ಇಲ್ಲ ಆಯಿತು. ಅವರು ಹೇಳಿದ್ದು, ಅವರು ಕೊಟ್ಟದ್ದು ನಾವು ತಗೊಂಡು ಹೋಗ್ಬೇಕಿತ್ತು ಅಷ್ಟೇ. ಕಲರ್ ಇದು ಬಂದ ನಂತರ, ಡಿಜಿಟಲ್ ಬಂದ ನಂತರ ನಮಗೆ ಬೇಕಾದಾಗ ಮಾಡ್ಬೋದು. ಅಲ್ಲ, ಏನು ಕಂಪೋಸ್ ಮಾಡುವಾಗ, ಏನು ಕಲರ್ ಚೇಂಜ್ ಮಾಡಬೇಕಾ, ಏನು ಎಲ್ಲವೂ ನಮ್ಮ ಕೈಯಲ್ಲಿ ಉಂಟು ಈಗ. ಹೌದು, ನಾನು ಅದೇ ಡಿಜಿಟಲ್ ಆಲ್ಬಮ್ ಸಮೇತ ನಾನೇ ಮಾಡ್ತಾ ಇದ್ದೆ ಎಲ್ಲ. ಅದು ಕಲ್ತು ಇದೆ, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕಲ್ತ್ಕೊಂಡು ಹಾಗೆ ಮಾಡಿದ್ದು. ಹಾಗೆ. ರೈಟ್ ಸರ್, ನೀವು ಈವರೆಗೆ ನೀವು ಯಾರನ್ನು ಕೂಡ ಫೋಟೋಗಾಗಿ
ಕಾಡಿಲ್ಲ, ಬೇಡಿಲ್ಲ, ಮತ್ತೆ ಆರ್ಡರ್ಸ್ಗಳಿಗಾಗಿ ನನಗೊಂದು ಕೊಡಿ ಅಂತ ಹೇಳಿಲ್ಲ, ಅರ್ಜಿ ಹಾಕಿಲ್ಲ ಅಂತ. ಉದಾಹರಣೆಗೆ ಅರ್ಜಿ ಹಾಕಲಿಲ್ಲ, ನಾನು ಹೇಳಲಿಕ್ಕಿದ್ದೇನೆ. ನನಗೆ ಇಲ್ಲಿ ಒಂದು ಪುತ್ತೂರಿನಲ್ಲಿ ಒಂದು ಪ್ರಗತಿ ಪಂಥ ಸಮ್ಮೇಳನ ಅಂತ ಒಂದು ಆಗಿತ್ತು, ಸ್ವಲ್ಪ ರೆಬಲ್ ಟೈಪ್ ಇದಲ್ಲ. ಆ ಸಮಯದಲ್ಲಿ ಅಲ್ಲಿ ನನಗೆ ಇವ್ರದ್ದೆಲ್ಲ ಪರಿಚಯ ಆಯ್ತು. ಯಾರು ಶಂಪಾ ದೈತೋಟ, ಶ್ರೀಪಡ್ರೆ, ಈಶ್ವರ ದೈತೋಟ ಅವರೆಲ್ಲ ಅಲ್ಲಿ ಬಂದಿದ್ರಲ್ಲ. ಆ ಪರಿಚಯ ಅವರು ನನ್ನ ಫೋಟೋ ನೋಡಿದರು. ಈಶ್ವರ ದೈತೋಟ ನನ್ನಲ್ಲಿ ಬಂದು ಅವರ ಪೋರ್ಟ್ರೇಟ್ ಎಲ್ಲ ತೆಗೆಸಿದ್ರು. ಮತ್ತು ಅವರು ಆಗ ಇದು ಮಾಡಿದಷ್ಟೇ, ಅದು ಜಾಯಿನ್ ಆದಷ್ಟೇ ಬೆಂಗಳೂರಿನ ರಿಪೋರ್ಟ್ ಏನೋ ಆಗಿದ್ದರು ಅವರು. ಹಾಗೆ ಅವರಿಗೆ ನಾನು ಇದೆಲ್ಲ ನನ್ನ ಅವೈಲೇಬಲ್ ಲೈಟಲ್ಲಿ ನೋಡಿ ಅವರಿಗೆ ಒಂದು ಖುಷಿ ಆಯಿತು. ನನಗೆ ಮೋಹನ್ ದಾಸ್ ಬಾಯ್ ಅಂತ ಕರ್ಕೊಂಡು ಹೋದ್ರು ಉದಾಹರಣೆ. ಅದು ನಮಗೆ ವರ್ಕ್ ಮಾಡ್ತೀರಾ ಕೇಳಿದ್ರು. ಅವರಿಗೆ ಅಗತ್ಯ ಇತ್ತು, ಹಾಗೆ ನನಗೂ ಅಗತ್ಯ ಇತ್ತು. ಆಯ್ತು ಮಾಡುವ ಹೇಳಿದರು. ಹಾಗೆ ಗೌರವ ಫೋಟೋಗ್ರಾಫರ್ ಆಗಿ ನಾನು ಇದು ಮಾಡೋದಿಲ್ಲ ಹೇಳಿದ್ದೇನೆ, ಯಾವುದು ಸ್ಟಾಫ್ ಆಗಿ ನಾನು ವರ್ಕ್ ಮಾಡೋದಿಲ್ಲ ಹೇಳಿ. ನಾನು ಯಾರ ಎದುರು ಕೈಕಾಲು ನಿಂತು ಆ ಪ್ರಶ್ನೆ ನನಗೆ ಇಲ್ಲ ಅಂತಾರೆ, ಅದಿಲ್ಲ. ಕೈ ಕಟ್ಟಿ ನಿಂತುಕೊಳ್ಳೋ ಪ್ರಶ್ನೆ ಇಲ್ಲ, ನಮ್ಗೆ ಅಲ್ಲಿ ಸರಿಯಾಗಿ ಗೌರವ ಸಿಕ್ಕಿದ್ರೆ ಮಾತ್ರ ಇದರಲ್ಲೇ ನಾನು ಇದು ಮಾಡೋದು. ಹಾಗೆ ನಾನು ಜಾಯ್ನ್ ಆದದ್ದಲ್ಲಿ. ಇಲ್ಲದಿದ್ದರೆ ನಾನು ಉದಯವಾಡಿಗೆ ಹೋಗ್ಲಿಕ್ಕೆಲ್ಲ ಆಯಿತು. ಸಿಕ್ಕಿದ ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡಿಕೊಂಡೆ. ಅವರು ಅವಕಾಶ ಕೊಟ್ಟರಲ್ಲ, ನಾನು 80ರಿಂದ ನಾನು ರೆಗ್ಯುಲರ್ ಆಗಿ, ಅದಕ್ಕಿಂತ ಮೊದಲು ಕೊಡ್ತಾ ಇದ್ದೆ, ನಾನು ಪಬ್ಲಿಷ್ ಮಾಡ್ತಾಯಿದ್ರು. ಫ್ರಂಟ್ ಪೇಜ್ನಲ್ಲೇ ಬರ್ತಾಯಿತ್ತು ನಂದು ಅಲ್ಲ, ಹೆಚ್ಚಿನ ಫೋಟೋಗಳೆಲ್ಲ ಫ್ರಂಟ್ ಪೇಜ್ನಲ್ಲೇ. ನನ್ನ ಖುಷಿ ಇದ್ದದ್ದು ಆರ್ಟಿಸ್ಟಿಕ್ ಫೋಟೋ ಅಂಥದ್ದೆಲ್ಲ ಆಗ್ತಾಯಿದ್ದೆ, ಎಲ್ಲ ಬರ್ತಾಯಿತ್ತು ಎಲ್ಲ ಒಳ್ಳೆ. ನಾನು ತೆಗೆದೋದಕ್ಕಿಂತ ಒಳ್ಳೆ ಪ್ರಿಂಟ್ ಆಗ್ತಿತ್ತು, ಅಷ್ಟು ಚಂದ ಪ್ರಿಂಟ್ ಇತ್ತು ಆಗ. ನನಗೆ ಆಶ್ಚರ್ಯ, ತಂದೆ ಫೋಟೋ ಹೇಳ್ಕೊಂಡಲ್ಲ, ಒಳ್ಳೆ ಇದಾಗ್ತದೆ. ಸರ್, ಕಾಲಕ್ಕೆ ನಿಮಗೆ ಅವಕಾಶಗಳು ಸಿಗ್ತಾ ಹೋಯ್ತು? ಒಳ್ಳೆ ಇದು. ಅದೇ ನಾನು ಕಲರ್ ಬಂದ ನಂತರ ನಾನು ಪೇಪರ್ ಪತ್ರಿಕೆ ಇದು ಕಾಂಟ್ಯಾಕ್ಟ್ ಬಿಟ್ಟೆ. ಯಾವುದು ಕಲರ್ ಫೋಟೋ ಶುರು ಆಯ್ತಲ್ಲ, ಡಿಜಿಟಲ್ ಕಲರ್ ಫೋಟೋ ಬರುವಾಗಲೇ ನಾನು ನನ್ನದು ಒಂದು ಹಂತದಲ್ಲಿ ನಿಲ್ಲಿಸಿದ್ರೆ ಒಳ್ಳೇದು ಹೇಳಿ ನನಗೆ ಮನಸ್ಸಾಯಿತು. ಮತ್ತು ಇದು ಫಂಕ್ಷನ್, ದೊಡ್ಡ ದೊಡ್ಡ ಫಂಕ್ಷನ್ ಬಿಟ್ಟು ನಾನು ಪೇಪರಿಗೆ ಹೋಗ್ಬೇಕು. ಯಾರು ಪ್ರೈಮ್ ಮಿನಿಸ್ಟರ್ ಯಾರು ಬಂದರೂ ಕಡೆಗೆ ನನಗೆ ಪಾಸ್ ಇದ್ದದ್ದಾಗ ನಾನೇ ಹೋಗಬೇಕಾಗ್ತದೆ, ಎದುರು ಬೇರೆಯವರಿಗೆ ಅದು ಬಿಡುವುದಿಲ್ಲ. ಹಾಗಾಗಿ ನಾನು ನನ್ನ ದೊಡ್ಡ ದೊಡ್ಡ ಆರ್ಡರ್ ಬಿಟ್ಕೊಂಡು ಹೋಗಬೇಕಾಯ್ತು. ನನಗೆ ಇದು ಆರ್ಡರ್ ಅಗತ್ಯ ಇತ್ತು, ನನ್ನ ಸಂಸಾರ ಸಾಗಿಸಲಿಕ್ಕೆ ಬೇಕು. ಹಾಗೆ ಅದಕ್ಕೆ ಬೇಕಾಗಿ ನಾನು ಮತ್ತೆ ಸಾಕು ಗುಡ್ ವಿಲ್ ಮಾಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕಿಲ್ಲ. ಒಂದು ಹಂತದಲ್ಲಿ ಹೆಸರು ಮಾಡಿದ್ದು ಇನ್ನು ಅದಕ್ಕಿಂತ ಜಾಸ್ತಿ ಅಂತದ್ದುಂಟು. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಇದೇ ಇಲ್ಲ ನೋಡಿ, ಅದಕ್ಕೆ ಹೆಸರು ಹಾಡೇ ಆಯ್ತಲ್ಲ, ಸಾಕು. ಹಾಗೆ ನಾನು ಮಾಡೋದಿಲ್ಲ ಅಂತ ಹೇಳಿ ಅವ್ರು ಹಾಗೆ ಬೇಡ ಹೇಳಿದಲ್ಲ. ನಂತರ ವಾರ ಕೊಡ್ಲಿಕ್ಕೆ ಹೇಳಿದ್ರು ಅವರು, ಕೊಡ್ತಾ ಇದ್ದೆ ನಾನು ಮತ್ತೆ. ಹಾಗೆ ಗುಡ್ ವಿಲ್. ಹಣ, ಆಸ್ತಿ ಮತ್ತೆ ಜ್ಞಾನ ಯಾವ್ದು ಮುಖ್ಯ? ಎರಡೂ ಒಂದಕ್ಕೊಂದು ಕನೆಕ್ಷನ್ ಉಂಟು. ಹೌದಾ? ಮತ್ತೆ ಹಣ ಇಲ್ಲಂದ್ರೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಸ್ತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಸ್ವಂತ ಮನೆ ಮಾಡಿದ್ದೇನೆ, ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದೇನೆ. ನಾನು ಮಾಡಿದ ಅದಕ್ಕಿಂತ ದೊಡ್ಡ ಕೆಲಸ ಯಾವುದಿಲ್ಲ. ಎಲ್ಲವೂ ಫೋಟೋಗ್ರಫಿ ಮಾಡಿಯೇ ಮಾಡಿದ್ದು ಎಲ್ಲವೂ. ನನಗೆ ಯಾವ ₹1 ಬೇರೆ ಹೊರಗಿಂದ ಬರಲಿಲ್ಲ. ನನಗೆ ಯಾವ ಆಸ್ತಿ ಇಲ್ಲ. ನಾನು ಸ್ವತಃ ಇದೇ ಹೇಳಿದಲ್ಲ, ನಾನು ಮನೆ ಜಾಗ ತಗೊಂಡದ್ದು ಹಾಗೆ. ನನ್ನ ಫ್ರೆಂಡ್ ಪರಿಚಯದಲ್ಲಿ ಜಾಗ ಇದಾಯಿತು, ಅದು ಮಾಡಿದೆ, ಹಾಗೆ ಮಾಡಿಕೊಂಡೆ ಮನೆ ಕಟ್ಟಿದೆ. ಮಕ್ಕಳಿಗೂ ಹಾಗೆ, ಅವರಷ್ಟು ಭಾರಿ ಕಷ್ಟದಲ್ಲಿ ಕಲ್ತದ್ದಲ್ಲ. 4 ಜನ ಇಂಜಿನಿಯರಿಂಗ್ ಅಲ್ಲ, ಸುಳ್ಯದ ಇಂಜಿನಿಯರಿಂಗ್ ಕಾಲೇಜಿಗೆ ಕಲ್ತು. ಅವರು ವಾರ ಬಂದು ಹೋಗ್ತಾಯಿದ್ರು. ನಾನು ವಾರಕ್ಕಾಗುವಾಗ ₹300 ಕೊಡ್ತಾಯಿದ್ದೆ ಒಬ್ಬೊಬ್ಬರಿಗೆ, ಇಬ್ಬರಿಗೂ. ಒಂದು ವಾರದ ಊಟ ಖರ್ಚು, ಬಸ್ ಖರ್ಚು ಎಲ್ಲ. ಆಗ ಅಷ್ಟು ನಾವು ವಾರ ಎಂಡ್ ಆಗುವಾಗ ನಾನು ಅಷ್ಟು ಹಣ ಮಾಡಿ ಇಡಬೇಕು ಇಬ್ಬರು ಅಲ್ಲಿ ಕಲ್ತವ್ರು. ಮತ್ತು ಹುಡುಗಿಯರೆಲ್ಲ ಇಲ್ಲೇ ಇದು ಮಾಡಿದವರೆಲ್ಲ ಹುಡುಗಿಯರು. ಅವಳೊಬ್ಬಳು MCA ನಿಟ್ಟೆಯಲ್ಲಿ ಮಾಡಿದ್ವಿ, ಅವಳು ಬಾಂಬೆಯಲ್ಲಿ ಇದ್ದಾಳೆ, ಮತ್ತು ಅವಳು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಒಬ್ಬ ಮಗ ಈಗ ನನ್ನೊಟ್ಟಿಗೆ ಇದ್ದಾನೆ, ಕಂಪ್ಯೂಟರ್ ಇಂಜಿನಿಯರ್, ವರ್ಕ್ ಫ್ರಮ್ ಹೋಮ್. ಮತ್ತೊಬ್ಬ ಬ್ಯಾಂಗ್ಳೂರಿನಲ್ಲಿ ಇದ್ದಾನೆ. ಹಾಗೆ 4 ಜನರಿಗೆ ಮದುವೆ ಮಾಡಿದೆ, ಎಲ್ಲ ಮಾಡಿ ನಾನೀಗ ಆರಾಮ. ನೀವು ಮನೆ ಕಟ್ಟಿಯೂ ಆಯ್ತು, ಎಜುಕೇಶನ್ ಕೊಟ್ಟು ಆಯ್ತು. ಈಗ ಅದೇ ಇನ್ನು ನನ್ನ ಇಂಟ್ರೆಸ್ಟ್ ಅಂತ ತೆಗೆದು, ಬಾಕಿದೆಲ್ಲ ಸಮಸ್ಯೆ ಇನ್ನು ಅವರವರ ಸಮಸ್ಯೆ. ಅವರವರು ಮಾಡಿಕೊಳ್ತಾರೆ. ಸರ್, ಈಗಲೂ ಜನ ಬಂದು ಅಥವಾ ನಿಮ್ಮ ಕಾಲಮಾನದವರೆಲ್ಲ ಬಂದು ಏನೊಂಜಿ ನೀವು ಒಂಜಿ ಲಾಯ್ಕದ ಒಂಜಿ ದೆಪ್ಪೋಡು ಅಂತ ಬರ್ತಾರೆ. ಕೆಲವರು ಮನೆಗೆ ಬಂದದ್ದು ಫೋಟೋ ತೆಗೆದು, ಅದು ನೀವು ತೆಗೆದಾಗ ನಮ್ಗೆ ಸಮಾಧಾನ ಆಗುದಿಲ್ಲ ಮಾರ್ರೆ, ಬೇಕು ನೀವೇ ಬೇಕು ಹೇಳ್ಕೊಂಡು ಬರೋರು ಇದ್ದಾರೆ. ಹೌದು, ಅಂತವರು ಬರೋರು ಇದ್ದಾರೆ. ಈಗ ಎಲ್ಲಿ ಸಿಕ್ಕಿದ್ರು ಕೇಳ್ತಾರೆ, ತೆಗಿತೀರಿ? ಮನೆಗೆ ಬಂದ್ರೆ ತೆಗಿತೇನೆ ನಾನು. ಹೌದಾ? ಅಲ್ಲಿ ಮನೆಯಲ್ಲೆಲ್ಲ ವ್ಯವಸ್ಥೆ ಉಂಟು? ಏನಿಲ್ಲ, ನ್ಯಾಚುರಲ್. ನನಗೆ ಅದು ಸೂರ್ಯ ಇರುವ ವರ್ಷ ನಮಗೇನು ತೊಂದರೆ ಇಲ್ಲ. ಯಾವ ಕಾಲದಲ್ಲೂ ಬಂದರೂ ನಾನು ತೆಗೆದೆ, ನ್ಯಾಚುರಲ್ ಲೈಟೇ ನಾನು ತೆಗೆದ. ಮೊದಲು ಅದೇ ಮಾಡ್ತಿದ್ದಾರೆ. ಸ್ಟುಡಿಯೋದಲ್ಲಿರುವಾಗ ನಾನು ಸ್ಟುಡಿಯೋ ಲೈಟಿಂಗ್ ಮಾಡಿದ್ದಷ್ಟೇ, ಸೆಟ್ ಮಾಡಿದ್ವಿ. ಆಗ ಸ್ಟುಡಿಯೋ ಸೆಟ್ ಮಾಡುವ ಐಡಿಯಾದಲ್ಲೇ ಇಲ್ಲ. ಆಯಿತು, ಒಮ್ಮೆ ನಿಮ್ಮ ಇವರು ದೊಡ್ಡ ಕರ್ನಾಟಕ ಬ್ಯಾಂಕಿನ ಚೇರ್ಮನ್ ಸೀದಾ ಬಂದ್ರಿದ್ದು, ಸೂರ್ಯನಾರಾಯಣ ಅಡಿಗ. ನನ್ನ ಒಳ್ಳೆ ಪರಿಚಯ ಇತ್ತು, ಬಂದರು. ನನ್ನ ಸ್ಟುಡಿಯೋ ಸೆಟ್ಟಿಂಗ್ ಇಲ್ಲ, ನಾನು ಕಡೆಗೆ ಮನೇಲಿ ಹೋಗಿ ತೆಗೆದದ್ದು ಅವ್ರದ್ದು. ಅದರ ನಂತರ ನನಗೆ ಆಯಿತು, ಒಂದು ಸ್ಟುಡಿಯೋ ಸೆಟ್ಟಿಂಗ್ ಮಾಡಿದ್ದು ಒಳ್ಳೆಯದು ಅಂತ ಹೇಳಿ. ಹಾಗೆ ಮತ್ತೆ ನಾನು ಲೈಟಿಂಗ್ ಎಲ್ಲ ಸೆಟ್ ಮಾಡಿದ್ದೆಲ್ಲ. ಮತ್ತು ಈ ಡ್ಯಾನ್ಸಿನವ್ರದ್ದೆಲ್ಲ ನನಗೆ ಪರಿಚಯ ಇತ್ತು. ಅವರೆಲ್ಲ ಬ್ರೋಷರಿಗೆ ಅದಕ್ಕೆ ಇದಕ್ಕೆ ಎಲ್ಲ ನನ್ನ ಹತ್ರ ಬರ್ತಾ ಇದ್ದರು. ಸಾಧಾರಣ ಎಲ್ಲ ಡ್ಯಾನ್ಸ್ ಇವ್ರದ್ದು ನಾನು
ಅವರ ಮಕ್ಕಳದ್ದು ಅವ್ರದ್ದು ಇವ್ರದ್ದು ಅರಂಗೇಟ್ರಮ್ ಅದು ಇದೆಲ್ಲ ನನ್ನಲ್ಲಿ ಬಂದು ತೆಗಿಸ್ತಾ ಇದ್ರಲ್ಲ. ಹಾಗೆ ನಾನು ಸ್ಟುಡಿಯೋ ಮಾಡ್ಲಿಕ್ಕೆ ಹೋದಿಲ್ಲ. ಸ್ಟುಡಿಯೋ ನನಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ, ನನಗೆ ಹೊರಗೆ ನನಗೆ ತೆಗಿಬೇಕು. ಪೋರ್ಟ್ರೇಟ್ ಯಾವುದಾದ್ರೂ ಸಹ ನಾನು ನ್ಯಾಚುರಲ್ ಲೈಟ್ನಲ್ಲೇ ತೆಗಿಲಿಕ್ಕೆ ನನ್ನ ಮೇನ್ ಇಂಟ್ರೆಸ್ಟೇ ಅದು. ಮೋಸ್ಟ್ಲಿ ಇದು ಕೊನೆ ಪ್ರಶ್ನೆ ಸರ್. ಹೀಗೆ ನಿಮ್ಮ ಹತ್ರ ಮಾತಾಡ್ತಾ ಹೋದ್ರೆ ಗಂಟೆ ಮಾತಾಡ್ಬೋದು, ಬಟ್ ಇದು ಕೊನೆ ಪ್ರಶ್ನೆ. ಈಗಂತೂ ತುಂಬ ಜನ ಫೋಟೋಗ್ರಾಫರ್ಸ್ ಇದ್ದಾರೆ, ನಮ್ಮ ಥರದ ಯಂಗ್ಸ್ಟರ್ಸ್ ಇದ್ದಾರೆ, ಫೋಟೋಗ್ರಫಿಯಲ್ಲೇ ಕೆರಿಯರ್ ಮಾಡಬೇಕು ಅಂತಿರೋರು ತುಂಬ ಜನ ಇದ್ದಾರೆ. ಮತ್ತು ಅವ್ರಿಗೆ ಅದಕ್ಕೆ ವ್ಯವಸ್ಥೆ ಕೂಡ ಇದೆ. ಈಗ ಇದಕ್ಕೆ ಕ್ಯಾಮ್ರಾ ಬೇಕು ಅಂತಂದ್ರೆ ಯಾವುದು ಸಿಗ್ತದೆ, ಏನು ಬೇಕಾದ್ರೂ ಏನು ಬೇಕು ಟಕ ಹುಡುಕಿದ್ರು ಸಿಕ್ಕಿದ್ರು, ಅದಕ್ಕೆ ಲೋನ್ ಅಪ್ಲೈ ಮಾಡಿದ್ರು ಒಂದು ದಿನದಲ್ಲಿ ಅಲ್ಲಿ ಬಂತು ಸಿಕ್ಕಿತ್ತೆಲ್ಲ ಆಯಿತು. ಈ ಎಲ್ಲರೂ ಯಂಗ್ಸ್ಟರ್ಸಿಗೆ ಈಗಿನ ಫೋಟೋಗ್ರಾಫರ್ಸ್ಗಳಿಗೆಲ್ಲ ಒಬ್ಬ ಹಿರಿಯರಾಗಿ ನೀವು ಏನು ಕಿವಿ ಮಾತು ಅಥವಾ ಸಲಹೆ? ನಾನು ಕಿವಿ ಮಾತು ಹೇಳಿದೆ ಸಾಕಾಗೋದಿಲ್ಲ, ಅವ್ರು ಕಲ್ತದ್ದು ಸಾಕಾಗೋದಿಲ್ಲ. ಒಂದು ಮದುವೆಗೆ ಹೋದರೆ ಒಂದು 5-6 ಜನ ಇರ್ತಾರೆ, ಒಬ್ಬ ಲೈಟ್ ಇದು ಹಿಡಿದುಕೊಳ್ಳಲಿಕ್ಕೆ, ಒಬ್ಬ ಲೆನ್ಸ್ ತೆಗೆದುಕೊಡ್ಲಿಕ್ಕೆ, ಬ್ಯಾಗ್ನಲ್ಲಿ ಅಂತ. ನಾನು ಒಬ್ಬನೇ ಎಷ್ಟೆಷ್ಟು ದೊಡ್ಡ ಫಂಕ್ಷನ್ ಕವರ್ ಮಾಡಿದ್ದೇನೆ, ಒಬ್ಬನೇ ಎಲ್ಲ. ಅವರಿಗೆ ಜನ ಇಲ್ಲದ್ರೆ ಆಗೋದಿಲ್ಲ, ಮತ್ತು ಅವರಿಗೆ ಅವರ ಕೆಲಸದ ಬಗ್ಗೆ ಧೈರ್ಯ ಇರುವುದಿಲ್ಲ, ಕಾನ್ಫಿಡೆನ್ಸ್ ಇರುವುದಿಲ್ಲ. ಒಂದು ಫೋಟೋ ಒಂದು ಇದು ಬೇಕಾದಾಗ 3-4 ತೆಗಿತಾರೆ. ನಮಗೆ ಹಾಗೆ ತೆಗೆಯುವ ಅವಕಾಶ ಇಲ್ಲ, ಒಂದೇ ಬರಲೇಬೇಕದು. ನಾವು ಅಷ್ಟು ಶಾರ್ಪ್ ಆಗಿ ರೆಡಿ ಆಗಿರಬೇಕು, ಅದು ಅವರು ಕಲಿಯೋದಿಲ್ಲ. ಒಂದು ಮೋಟರ್ ಡ್ರೈವ್ ಹಾಕ್ತಾರೆ, 10-20 ಫೋಟೋ ತೆಗಿತಾರೆ, ಅದರಲ್ಲಿ ಕಡೆಗೆ ಸಿಲೆಕ್ಟ್ ಮಾಡಬೇಕಾಗ್ತದೆ. ನಮಗೆ ಹಾಗೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಕೆಲವೆಲ್ಲ ಒಂದು ತೆಗೆದು ಅದೇ ಬರಲೇಬೇಕದು. ಹಾಗೆ ನಮಗೆ ನಾವು ಕಾನ್ಫಿಡೆನ್ಸ್ ಇಲ್ಲದ್ರೆ ಇದಾಗೋದು. ಅದು ಬೆಳೆಸ್ಬೇಕು. ಅವರು ಆದಷ್ಟು ಕಡಿಮೆ ತೆಗಿಬೇಕು, ಅವರಿಗೆ ಧೈರ್ಯ ಬೇಕು. ಅದು ಬರ್ತದೆ, ಅವರಿಗೆ ಧೈರ್ಯ ಇಲ್ಲ. ಅದು ಅವ ಕಣ್ಣು ಮುಚ್ಚಿದ್ರೆ, ಕೈ ಕಾಲು ಮೇಲೆ ಮಾಡಿದರೆ ಅಂಥದ್ದೆಲ್ಲ ಸಮಸ್ಯೆ ಇರ್ತದೆ. ಅದೆಲ್ಲ ಕಲಿಬೇಕು. ಬಾಕಿಯವರ ಫೋಟೋ ನೋಡಿ ಕಲಿಬೇಕು. ಈಗ ಇಲ್ಲ ಅಂತ ಗೊತ್ತಲ್ಲ, ಆಫ್ಟರ್ ವೆಡ್ಡಿಂಗ್ ಬಿಫೋರ್ ವೆಡ್ಡಿಂಗ್ ಅಂಥದ್ದೇ ಆಯಿತು. ಅವರಿಗೆ ಬೇರೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ನನ್ನ ಗೊತ್ತಿದ್ದ ಪ್ರಕಾರ ಬೆರಳಿಗೆ ಜನ ಇದ್ದಾರೆ ನನ್ನ ಹಾಗೆ ಇದು ಮಾಡುವವರು. ಮದುವೆ ಫೋಟೋ ಬಿಟ್ಟು ಅವ ಸ್ವಲ್ಪ ಕಲ್ತು ಆಯಿತು, ಮದುವೆ ಫೋಟೋ ಆಯಿತು, ಹಣ ಬರ್ತದೆ, ಮತ್ತೆ ಅದಕ್ಕೆ ಅವರು ಆಸಕ್ತಿಯೇ ಇರೋದಿಲ್ಲ. ಹೊರಗೆ ಹೋಗಿ ತೆಗಿಬೇಕು, ಬೇರೆಗೆ ಆರ್ಟಿಸ್ಟಿಕ್ ಆಗಿ ತೆಗಿಬೇಕು ಹೇಳಿ ಭಾರಿ ಕಡಿಮೆ ಜನಗಳು. ಸ್ವಲ್ಪ ಜನಗಳೆಲ್ಲ ಇದ್ದಾರೆ ಎಲ್ಲ, ಅವ್ರಿಗೆ ಅಷ್ಟು ಅದರಲ್ಲಿ ತಪ್ತಾರೆ ಅವರು. ಓಕೆ, ಅಂದ್ರೆ ಹೆಚ್ಚು ಕಲೀರಿ, ಕಲಿಯುವ ಪ್ರಯತ್ನ. ಹೌದು, ಅದೇ ಬೇಕು, ತಿಳಿಯಿರಿ. ಈಗ ಬೇಕಾದಷ್ಟು ಅವಕಾಶ ಇತ್ತು. ನಾನು ಮೊದಲು ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೆ, ನಾನು ಬೇರೆ ಸ್ಕೂಲಲ್ಲಿ ಕಾಲೇಜಿನಲ್ಲಿ ಅಲ್ಲೆಲ್ಲ. ಈಗಲೂ ನಾಳೆ ಈಗ ನಾನು ತೆಗೆದು ಸುಮ್ಮನೆ ನನ್ನ ಸಮಯ ವೇಸ್ಟ್, ನಿಮ್ಮ ಸಮಯ ವೇಸ್ಟ್. ಈ ಕಂಪ್ಯೂಟರ್ನಲ್ಲಿ ಬೇಕಾದ ವಿಷಯ ಹಾಕಿದ ಕೂಡಲೇ ಬರ್ತದೆ. ಈಗ ನಾನು ಕಲ್ತದ್ದು ಅದರಿಂದ. ಈಗ ಡಿಜಿಟಲ್ಗೆಲ್ಲ ಉಂಟಲ್ಲ, ನನಗೆ ಹೇಳಿಕೊಡೋರು ಯಾರಿದ್ದಾರೆ? ಎಲ್ಲ ನನ್ನ ಹತ್ರ ಬಂದು ಕೇಳ್ತಾರೆ, ನನಗೆ ಗೊತ್ತಿರೋದಿಲ್ಲ, ಮತ್ತೆ ನಾನು ನಿಮ್ಗೆ ಹೇಳೋದು. ನಾನು ಕಂಪ್ಯೂಟರ್ನಲ್ಲೇ ನಾನು ಕಲ್ತದ್ದು. ಕಂಪ್ಯೂಟರ್ ಈಗಲೂ ಸಮಯ ಸಿಕ್ಕಿದ್ರೆ ನಾನು ನೋಡಿದ್ರೆ ಹೊಸ ವಿಷಯ ನನಗೆ ಗೊತ್ತಾಗ್ತದೆ. ಕಂಪ್ಯೂಟರ್ ನಿಮ್ಗೆ ಬೇಕಾದ ಸಬ್ಜೆಕ್ಟ್ ಹಾಕಿಬಿಟ್ರೆ ಬರ್ತದೆ ನೋಡಿ. ಅದಕ್ಕೊಂದು ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗಂತೂ AI ಬಂದ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾನು ಇಲ್ಲಿಂದ ಟಕ್ ಅಂತ ಹೊಡೆದ್ರೆ ಸಾಕು, ಶ್ರೀ ಯಜ್ಞ ಅವ್ರ ಜೊತೆ ನನ್ನದೊಂದು ಫೋಟೋ ಕೊಡಪ್ಪ ಅಂತ ಹೇಳಿದ್ರೆ ಒಂದು ಫೋಟೋ ಬರ್ತದೆ ಸರ್. ಇದ್ರ ಬಗ್ಗೆ ನೀವೇನು? ಈಗ ನಂಬಲಿಕ್ಕೆ ಆಗುದಿಲ್ಲ. ಈಗ ನಾವು ಮಾಡುವಾಗಲೇ ಜನ ನಂಬ್ತಾ ಇಲ್ಲ. ಆಯ್ತು, ಈಗ ಅವ ಫೋಟೋಶಾಪ್ನಲ್ಲಿ ಮಾಡಿದ್ದು ಅಷ್ಟು ಚಂದ ಫೋಟೋ ಬಂದ ಒಳ್ಳೆ ಫೋಟೋಶಾಪೇ ಆಗ್ತದೆ. ಈಗ ನಮಗೂ ನಂಬಲಿಕ್ಕೆ ಆಗುದಿಲ್ಲ, ಅಂಥದ್ದೆಲ್ಲ ಫೋಟೋ ಬರ್ತಾ ಇದೆ. ಅದು ಮುಂದೆ ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಬದಲಾವಣೆ ಆಗ್ಲೇಬೇಕಲ್ಲ, ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಆ ಬದಲಾವಣೆ ಒಟ್ಟಿಗೆ ಹೊಂದಿಕೊಂಡು ಹೋದದ್ದನ್ನು ನಾನು ಇಲ್ಲಿ ತನಗಿದ್ದೇನೆ. ನಾನು ಯಾವುದು, ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುವಾಗ ಇದು ನಮಗೆ ಆಗಲಿಕ್ಕಿಲ್ಲ, ಡಿಜಿಟಲ್ ಬರುವಾಗ ನಾನು ತುಂಬ ಲೇಟ್ ನಾನು ತಗೊಂಡವು, ಇದೇ ಹೆಚ್ಚು ಸಮಯ ನಿಲ್ಲಕ್ಕಿಲ್ಲ ಅಂತ ಹೇಳೇ ಬಿಟ್ಟದ್ದು. ನಾನು ಕಡೆಗೆ ಕೆಲವರು ಅದೇ ಬೇಕು ಅಂತ ಹೇಳುವಾಗ ಕಡೆಗೆ ನಾನು ಕಲಿಬೇಕಾಯ್ತು. ಕಲಿತು ಮತ್ತೆ ಇದು ಮಾಡಿಕೊಂಡು ಟ್ರಯಲ್ ಮಾಡಿಕೊಂಡು ಮತ್ತೆ ಆಲ್ಬಮ್ ಎಲ್ಲ ಡಿಜಿಟಲ್ ಆಲ್ಬಮ್ ಆಯಿತು. ನಾನು ಹಿಂದೆ ಉಳಿದರೆ ಹೇಗೆ? ಹಾಗೆ ಅದರೊಟ್ಟಿಗೆ ನೀವು ರೇಸ್ನಲ್ಲಿ ಇದ್ರೆ ಮಾತ್ರ ನೀವು ಬದುಕ್ತೀರಿ, ಇಲ್ಲದ್ರೆ ಇಲ್ಲ. ಆಯಿತು ಸರ್, ಇದು ಕೊನೆ ಪ್ರಶ್ನೆ. ಈಗ 76 ಈಗ. ಓಕೆ, ಈ ಇಳಿ ವಯಸ್ಸಲ್ಲಿ ಏನಾದ್ರೂ ಒಂದು ಮಾಸ್ಟರ್ ಪೀಸ್ ಫೋಟೋಗ್ರಫಿ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ತುಂಬಾ ಜನ ಕೇಳ್ತಾ ಇದ್ದಾರೆ, ನನಗೆ ಸಮಾಧಾನ ಆಗಲಿಲ್ಲ, ಇನ್ನೂ ಮಾಡ್ಬೇಕಂತ ಇದ್ದೇನೆ ನಾನು. ಅದು ಎಂತ ಗೊತ್ತಾ ನಿಮಗೆ, ಅಮಿತಾಬ್ ಬಚ್ಚನ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದು, ಅವರಿಗೆ ಅವ್ರದ್ದು ಫಿಲ್ಮ್ ಎಲ್ಲ ಶೂಟಿಂಗ್ ಎಲ್ಲ ಆದ್ಮೇಲೆ ಕೂತು ಪಿಕ್ಚರ್ ನೋಡುವಾಗ ನಾನು ಇಷ್ಟೇ ಮಾಡಿದ್ದ, ಇದಕ್ಕಿಂತ ನಾನು ಒಳ್ಳೇದು ಮಾಡ್ಬೋದು ಎಷ್ಟೋ ಸಲ ಅಮಿತಾಬ್ ಬಚ್ಚನಿಗೆ ಅನ್ಸಿದೆ ಅಂತ. ಹೌದೌದು, ಕರೆಕ್ಟ್. ನಿಮ್ಗೂ ಹಾಗೆ ಇಷ್ಟೇ, ಇದಕ್ಕಿಂತ ಒಳ್ಳೇದು. ನಾನು ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನನಗೆ ಕೈಯಾರ ಕಿಂಜನ್ ಅವರು ಒಳ್ಳೆ ನನಗೆ ಪರಿಚಯ, ಅವರ ಫೋಟೋ ಅದೆಲ್ಲ ತೆಗ್ದೇನೆ. ಅವ್ರು ಒಮ್ಮೆ ಒಂದು ದಿವಸ ಎಲ್ಲಿಯೋ ಬಸ್ನಲ್ಲಿ ಹೋಗಿ ನಾನು ಅವ್ರ ಒಟ್ಟಿಗೆ ಕೂತ್ಕೊಳ್ತಿದ್ರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಏನು ನಿಮ್ದೆಲ್ಲ ಫೋಟೋ ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರು. ಅವ್ರು ಹಾಗೆ VS ಆಚಾರ್ಯ ಎಲ್ಲ ಕೇಳಲಿಕ್ಕೆ ಕೊಟ್ಟರು ನನ್ನ ಹತ್ರ ಸಿಕ್ಕಿದಾಗೆಲ್ಲ. ನಾವು ಒಳ್ಳೆ ಫ್ರೀ ಆಗಿ ಮಾತಾಡ್ತು. ಕೈಯಾರ ಕಿಂಜನ್ ಹೇಳ್ತಿದ್ರು, ಜನ ಏನಂದ್ರೆ ಒಂದು ಹಂತ ಮುಟ್ಟಿದಂತ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅವರ ಕವನ ಅದೆಲ್ಲ ಉಂಟಲ್ಲ, ಒಂದು ಹಂತ ಮುಟ್ಟಿದ್ದು ಅದಕ್ಕಿಂತ ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಅಲ್ಲಿ ನಾವು ಮುಟ್ಟುದೇ ಕಷ್ಟ ಅಂತ. ಹಾಗೆ ಒಂದು ಹಂತ ಮುಟ್ಟಿದಂತ ಇನ್ನು ಅದಕ್ಕಿಂತ
ನಾವು ಮಾಡ್ತಾನೆ ಇರಬೇಕಾಗ್ತದೆ. ಅವರೇ ಹೇಳಿದ್ರು ನನಗೆ. ಇರ್ಲಿ, ಈಗ ನಾ ಕೇಳಿದಕ್ಕೆ ನಿಮ್ಮ ಉತ್ತರ ಏನಾದ್ರೂ ಒಂದು ಐಕಾನಿಕ್ ಮಾಡ್ಬೇಕಂತ ಉಂಟು. ಒಂದು ಬುಕ್ಕಿಗೆ ತಯಾರಾಗ್ತಾ ಉಂಟು. ಹೌದಾ? ಇಂಟೆಕ್ನವರು ಒಂದು ಇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಹೇಳುದು ಬೇಡ ಅಂತ. ಆಯ್ತು ಅಂದ್ರೆ ಇಲ್ಲ ಸರ್, ಅದಕ್ಕೆ ನಾನು ತೆಗಿತಾ ಇದ್ದೆ ಇಲ್ಲ, ಅವರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬುಕ್ ಮಾಡೋದು ಯಾವಾಗ ನನ್ನ ಬೆನ್ನು ಹಿಡಿತಾ ಇದ್ರು. ನಾನೇ ಹಿಂದೆ ಜಾರಿ ಈಗ ಬೇಡ ಹೀಗೆ ಬೇಡ ಹೇಳಿ ಈಗ ಇದು ಮಾಡಿದ್ದಾರೆ. ಈಗ ನಾಳೆ ಪುನಃ ಎಲ್ಲ ಹೋಗ್ಲಿಕ್ಕೆ ಉಂಟು ಕೆಲವು ಕಡೆ ಎಲ್ಲ. ಆಗಲಿ ಸರ್, ತುಂಬ ಖುಷಿ ಆಯ್ತು ಸರ್ ಇಲ್ಲಿ ತನಕ ಬಂದು ನಿಮ್ಮ ನೆನಪುಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರಿ. ಖುಷಿಯಿಂದ ಇರಿ, ಇದೇ ತರ ಲವಲವಿಕೆಯಿಂದ ಯಂಗ್ಸ್ಟರ್ ಆಗಿ 76 ಅಂತ ಖಂಡಿತ ಗೊತ್ತಾಗೋದಿಲ್ಲ. ಆಸಕ್ತಿ ಉಂಟು, ಉತ್ಸಾಹ ಉಂಟು, ಸಾಕು. ಮತ್ತೆ ಅದೇ ಬೇಕಿರುತ್ತೆ. ಆಲ್ ದಿ ಬೆಸ್ಟ್. ಶುಭಾಶಯ. ಥ್ಯಾಂಕ್ ಯು. ಶುಭಾಶಯ.